ವೀಕ್ಷಕರೇ, ನಾವು ಹಾಲಿವುಡ್ ಸಿನಿಮಾಗಳಲ್ಲಿ ಹಲವಾರು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ಸ್ ನ ಇಟ್ಕೊಂಡು ಮಾಡಿರುವಂತಹ ಮೂವೀಸ್ ನ ನೋಡಿದ್ದೀವಿ. ಅದೇ ತರಹ ನಮ್ಮ ಭಾರತದ ತಮಿಳ್ ಇಂಡಸ್ಟ್ರಿಯಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಅಲ್ಲಿ ಸೂರ್ಯ ಅವರು ನಟಿಸಿರುವ 24 ಎಂಬ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಟೈಮ್ ಟ್ರಾವೆಲಿಂಗ್ ಅಂದ್ರೆ ಏನು, ಅದರಿಂದ ಏನೆಲ್ಲ ಮಾಡಬಹುದು, ಟೈಮ್ ಟ್ರಾವೆಲಿಂಗ್ ಇಂದ ಆಗುವ ಒಳ್ಳೆ ಪರಿಣಾಮಗಳು ಮತ್ತೆ ದುಷ್ಪರಿಣಾಮಗಳು ಎಲ್ಲವನ್ನು ಒಂದು ಕತೆ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕತೆ ಒಳಗಡೆ ಹೋಗ್ಬಿಡೋಣ. ಇವನ ಹೆಸರು ಸೇತುರಾಮನ್, ಡಾಕ್ಟರ್ ಸೇತುರಾಮನ್. ಒಬ್ಬ ದೊಡ್ಡ ಸೈಂಟಿಸ್ಟ್. ಫೀನಿಕ್ಸ್ ಎಂಬ ವಾಚ್ ಕಂಪನಿಯನ್ನ ತನ್ನ ಅನ್ವೇಷಣೆಗಳಿಂದ ಭಾರತದಲ್ಲೇ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಾನೆ. ಈ ವಿಜ್ಞಾನಿ ತುಂಬಾ ವರ್ಷಗಳಿಂದ ಈ ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾನೆ. ತನ್ನ ಸಂಶೋಧನೆಗೆ ಒಂದು ವಿಶಾಲವಾದ ಹಾಲ್, ಅಪಾಯದಲ್ಲಿ ಎಸ್ಕೇಪ್ ಆಗೋಕೆ ಸುರಂಗ ಮಾರ್ಗ, ಮತ್ತೆ ತನ್ನ ಮಗನಿಗೆ ತುಂಬಾ ಅಡ್ವಾನ್ಸ್ಡ್ ಆಗಿರುವಂತಹ ಒಂದು ತೊಟ್ಟಿಲು. ಈ ತೊಟ್ಟಿಲು ಸಾಂಗ್ ಹೇಳುತ್ತೆ, ಮಗು ಹೊತ್ತಾಗ ಬಾಯಿಗೆ ನಿಪ್ಪಲ್ ಹಾಕುತ್ತೆ. ಈ ರೀತಿ ಓವರ್ ಆಲ್ ಮನೆಯನ್ನ ತುಂಬಾ ಅಡ್ವಾನ್ಸ್ಡ್ ಆಗಿ ಸೆಟ್ ಮಾಡಿರ್ತಾನೆ. ಇವನಿಗೆ ಒಬ್ಬ ಹೆಂಡತಿ ಮತ್ತು ಮಗು ಇರ್ತಾರೆ. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರನ್ನ ತುಂಬಾ ಪ್ರೀತಿಸ್ತಾರೆ. ಅದೇ ಕಾರಣಕ್ಕೆ ಹೆಂಡತಿ, ಈ ಎಕ್ಸ್ಪೆರಿಮೆಂಟ್ಸ್ ನ ದಯವಿಟ್ಟು ನಿಲ್ಲಿಸ್ಬಿಡಿ, ಇದರಿಂದ ನಿಮ್ಗೆ ಅಪಾಯಗಳೇ ಜಾಸ್ತಿ. ನನಗೆ ನಿಮ್ಮನ್ನ ಕಳ್ಕೊಂಡು ಬದುಕೋಕೆ ಇಷ್ಟ ಇಲ್ಲ. ನೀವು ನಿಮ್ಮ ಜೀವನವನ್ನ ಈ ಸಂಶೋಧನೆಗೆ ಮುಡುಪಾಗಿಟ್ಟಿದ್ದೀರಾ. ನಿಮಗೆ ಒಬ್ಬಳು ಹೆಂಡತಿ, ಒಂದು ಮಗು ಇದೆ ಎಂಬುದನ್ನೇ ಮರೆತು ಬಿಟ್ಟಿದ್ದೀರಾ. ಇಷ್ಟು ಕಷ್ಟಪಟ್ಟು ಮಾಡಿ ಮುಂದೆ ಒಂದಿನ ಅದು ನಮಗೆ ಅಪಾಯ ತಂದು ಒಡ್ಡಿದ್ರೆ ನೀವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗಲ್ವಾ ಅಂತ ಸಲಹೆ ಕೊಡ್ತಾಳೆ. ಆದ್ರೆ ನಮ್ಮ ವಿಜ್ಞಾನಿ ಕೇಳ್ಬೇಕಲ್ಲ, ಎಷ್ಟೇ ಆದ್ರೂ ಸೈಂಟಿಸ್ಟ್ ಯಾರ ಮಾತು ಕೇಳಲ್ಲ, ತನಗೆ ಅನ್ಸಿದ್ದನ್ನೇ ಮಾಡ್ತಾರೆ. ಹಾಗಾಗಿ ತನ್ನ ಸಂಶೋಧನೆಯನ್ನ ನಿಲ್ಲಿಸದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಹೋಗ್ತಾನೆ. ಇವನ ಗುರಿನೇ ಟೈಮ್ ಟ್ರಾವೆಲಿಂಗ್ ಡಿವೈಸ್. ಅಂದ್ರೆ ಯಾವ ಸಾಧನದಿಂದ ನಾವು ನಮ್ಮ ಹಿಂದೆ ನಡೆದಿರುವಂತಹ ಅಂದ್ರೆ ಭೂತಕಾಲಕ್ಕೆ ಹೋಗಿ ಬರಬಹುದೋ, ಅಥವಾ ಈಗ ನಡೀತಾ ಇರೋ ಟೈಮ್ ನ ನಿಂತು ಜಾಗಕ್ಕೆ ಫ್ರೀಸ್ ಮಾಡಬಹುದೋ, ಅಥವಾ ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಹೋಗಬಹುದೋ ಅಂತದೊಂದು ಡಿವೈಸ್ ಕಂಡು ಹಿಡಿಬೇಕು ಅನ್ನೋ ಹಠ ಇವನು. ಹಲವಾರು ವರ್ಷಗಳು ಈ ರೀತಿ ಕಷ್ಟಪಟ್ಟ ಮೇಲೆ ಕೊನೆಗೂ ಒಂದು ದಿನ ತಾನು ಕಂಡು ಹಿಡಿದ ಡಿವೈಸ್ ಆಕ್ಟಿವೇಟ್ ಆಗಿ ವರ್ಕ್ ಮಾಡುತ್ತೆ. ಇದನ್ನ ನೋಡಿ ಇವನಿಗೆ ತುಂಬಾ ಖುಷಿಯಾಗುತ್ತೆ. ಅದೆಷ್ಟೋ ವರ್ಷದ ಕನಸು ನನಸಾಯ್ತು ಅಂತ ತನ್ನ ಹೆಂಡತಿಗೆ ಕೂಗಿ ಹೇಳ್ತಾನೆ. ಆದರೆ ಸೇತುರಾಮನ್ ಹೆಂಡತಿ ಹೇಳಿದ ಅಪಾಯ ಈಗಾಗಲೇ ಹುಡುಕಿಕೊಂಡು ಬಂದಿದೆ. ಅಂದ್ರೆ ಸೇತುರಾಮ್ನ ಜೊತೆಯಲ್ಲೇ ಕೇವಲ 3 ನಿಮಿಷ ಅಂದ್ರೆ 180 ಸೆಕೆಂಡ್ ಅಂತರದಲ್ಲಿ ಇವನಿಗೆ ಒಬ್ಬ ತಮ್ಮ ಜನಿಸಿರ್ತಾನೆ. ಅವನೇ ಈ ಆತ್ರೇಯ. ಇವನು ಒಬ್ಬ ದೊಡ್ಡ ಕಾರ್ಪೊರೇಟ್ ಬಿಸ್ನೆಸ್ ಮ್ಯಾನ್. ಈ ಆತ್ರೇಯನಿಗೆ ತನ್ನ ತಮ್ಮ ಸೇತುರಾಮನ್ ಕೈಗೆತ್ತಿಕೊಂಡಿರೋ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರುತ್ತೆ. ಯಾವಾಗ ಈ ಪ್ರಾಜೆಕ್ಟ್ ಮುಗಿಯುತ್ತೋ ಆಗ ಬಂದು ಅವನು ಕಂಡು ಹಿಡಿದಿರೋ ಟೈಮ್ ಮೆಷಿನ್ ಅನ್ನ ಅವನಿಂದ ಕಸಿದುಕೊಂಡು ಹೋಗುವುದು ಇವನ ಪ್ಲಾನ್. ಅದಕ್ಕೋಸ್ಕರನೇ ಪ್ರಾಜೆಕ್ಟ್ ಮುಗಿದ ಸೂಚನೆ ಸಿಕ್ಕಾಗ ತನಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತಾನೆ ಸೇತುರಾಮನ್ ಮನೆಯ ವಾಚ್ಮನ್ ಗೆ ದುಡ್ಡು ಕೊಟ್ಟಿರ್ತಾನೆ. ಯಾವಾಗ ಡಿವೈಸ್ ಆಕ್ಟಿವೇಟ್ ಆಯ್ತು ಆಗ ಇಟ್ಸ್ ವರ್ಕಿಂಗ್ ಪ್ರಿಯಾ ಅಂತ ಖುಷಿಯಿಂದ ಸೇತುರಾಮನ್ ಕೂಗಿದ್ದು ವಾಚ್ಮನ್ ಗೆ ಕೇಳಿಸಿ ತಕ್ಷಣ ಆತ್ರೇಯನಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಆತ್ರೇಯ ತನ್ನ ಗ್ಯಾಂಗ್ ಜೊತೆ ಬಂದವನೇ ಇನ್ಫಾರ್ಮೇಶನ್ ಕೊಟ್ಟ ವಾಚ್ಮನ್ ನ ಶೂಟ್ ಮಾಡಿ ಮನೆ ಒಳಗೆ ನುಗ್ಗಿ ಸೇತುರಾಮನ್ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾನೆ. ಆತ್ರೇಯನ ಕಾರ್ ಮತ್ತು ತನ್ನ ವಾಚ್ಮನ್ ಸತ್ತು ಬಿದ್ದಿರುವುದನ್ನ ಕಿಟಕಿಯಿಂದ ನೋಡಿದ ಸೇತುರಾಮನ್ ತಕ್ಷಣ ಹುಷಾರಾಗಿ ತಾನು ಕಂಡು ಹಿಡಿದಿದ್ದ ಟೈಮ್ ಮೆಷಿನ್ ವಾಚ್ ನ ಒಂದು ಪ್ರತ್ಯೇಕ ಲಾಕರ್ ಬಾಕ್ಸ್ ಅಲ್ಲಿ ಇಟ್ಟು ಆ ಲಾಕರ್ ಬಾಕ್ಸ್ ಅನ್ನ ಬುಕ್ ಒಳಗಡೆ ಅವಿತಿಟ್ಟು ತನ್ನ ಮನೆಯಲ್ಲಿ ನಿಗೂಢ ಜಾಗದಲ್ಲಿ ಅಡಗಿಸಿ ತನ್ನ ಹೆಂಡತಿಯನ್ನ ಕೂಗ್ತಾ ಕೆಳಗಡೆ ಬರ್ತಾನೆ. ಹಾಗೆ ಬಂದು ನೋಡಿದ್ರೆ ಹಾಲಿನ ಬಾಟಲಿ ಒಡೆದಿದೆ, ಸ್ವಲ್ಪ ರಕ್ತ ಸೋರಿದೆ. ಗಾಬರಿಯಾಗಿ ಮನೆ ಹಾಲಿಗೆ ಬಂದು ನೋಡಿದ್ರೆ ತನ್ನ ಅಣ್ಣ ಆತ್ರೇಯ ತನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಿರ್ತಾನೆ. ಮತ್ತೆ ಇವನು ಆತ್ರೇಯನ ರೈಟ್ ಹ್ಯಾಂಡ್ ಮಿತ್ರ. ಈಗ ಆತ್ರೇಯ ಆ ಟೈಮ್ ಮೆಷಿನ್ ನನಗೆ ಕೊಟ್ಟು ಬಿಡು ಅಂತ ಕೇಳ್ತಾನೆ. ತನ್ನ ಹೆಂಡತಿ ಸ್ಥಿತಿ ನೋಡಿದ ಸೇತುರಾಮನ್ ದಯವಿಟ್ಟು ನನ್ನ ಪ್ರಿಯಾಗೆ ಏನು ಮಾಡಬೇಡ ಅಂತ ಕೇಳ್ಕೊತಾನೆ. ಆದರೆ ಈ ಕ್ರೂರಿ ಆತ್ರೇಯ ಅವಳನ್ನ ಅಲ್ಲೇ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಆತ್ರೇಯ ಕಡೆಯವರು ಸೇತುರಾಮನ್ ಲ್ಯಾಬ್ ನಲ್ಲಿ ಹುಡುಕಾಟ ನಡೆಸುವಾಗ ಮಿಸ್ ಆಗಿ ಆಸಿಡ್ ಸೋರಿ ಹೋಗಿರುತ್ತೆ. ಆಸಿಡ್ ಸೋರ್ತಾ ಸೋರ್ತಾ LPG ಸಿಲಿಂಡರ್ ಗ್ಯಾಸ್ ಮೇಲೆ ಬಿದ್ದು ಗ್ಯಾಸ್ ಲೀಕ್ ಆಗಿ ಬೆಂಕಿ ಹತ್ತಿ ಸಿಲಿಂಡರ್ ಬರ್ಸ್ಟ್ ಆಗ್ಬಿಡುತ್ತೆ. ಈ ಸ್ಫೋಟ ಆದಾಗ ಆತ್ರೇಯ ಮತ್ತು ಸೇತುರಾಮನ್ ಆಚೆ ಬೀಳ್ತಾರೆ. ಪ್ರಿಯಾ ಅಲ್ಲೇ ಸುಟ್ಟು ಹೋಗ್ತಾಳೆ. ಈಗ ಸೇತುರಾಮನ್ ತನ್ನ ಅಣ್ಣನ ಕಣ್ಣು ತಪ್ಪಿಸಿ ತನ್ನ ಮಗುವನ್ನ ಕಂಡರೆ ಬದುಕಲು ಬಿಡುವುದಿಲ್ಲ ಎಂದು ತಕ್ಷಣ ಮಗು ಇರುವ ಜಾಗಕ್ಕೆ ಓಡಿ ಹೋಗ್ತಾನೆ. ಹೋದವನೇ ಮಗು ಇಟ್ಟಿದ್ದ ತೊಟ್ಟಿಲನ್ನು ತೆಗೆದುಕೊಂಡು ತನ್ನ ಮನೆಯ ನಿಗೂಢ ಸುರಂಗ ಮಾರ್ಗದಿಂದ ತಪ್ಪಿಸಿಕೊಂಡು ಎಕ್ಸಿಟ್ ಆಗ್ಬಿಡ್ತಾನೆ. ಆದ್ರೆ ಅವನನ್ನ ಹಿಂಬಾಲಿಸೋಕೆ ಟ್ರೈ ಮಾಡಿದ್ರೆ ಆಗಲ್ಲ. ಈ ಸುರಂಗ ಮಾರ್ಗ ಎಲ್ಲಿಗೆ ತಲುಪುತ್ತೆ ಅನ್ನೋದು ಆತ್ರೇಯನಿಗೆ ಗೊತ್ತಿಲ್ಲ. ಹಾಗಾಗಿ ತನ್ನ ಆಳುಗಳನ್ನ ಕರ್ಕೊಂಡು ಬೈಕ್ ಅಲ್ಲಿ ಕಾಡನ್ನ ಸುತ್ತಾನೆ. ಮಗು ಅಳೋ ಸೌಂಡ್ ಅನ್ನ ಕೇಳ್ತಾ ಆತ್ರೇಯ ಸೇತುರಾಮನ್ ಚೇಸ್ ಮಾಡಕ್ ಹೋಗ್ತಾನೆ. ಸೇತುರಾಮನ್ ಕಷ್ಟಪಟ್ಟು ಓಡಿ ಬಂದು ವೇಗವಾಗಿ ಸಾಕ್ತಿದ್ದ ಒಂದು ಟ್ರೈನ್ ಮೇಲೆ ಮಗುವನ್ನ ಬೆನ್ನಿಗೆ ಕಟ್ಕೊಂಡು ಜಂಪ್ ಮಾಡ್ಬಿಡ್ತಾನೆ. ಆದರೂ ಬಿಡದ ಆತ್ರೇಯ ಟ್ರೈನ್ ಚೇಸ್ ಮಾಡ್ತಾ ಬೈಕ್ ಅಲ್ಲೇ ಬರ್ತಾನೆ. ಹಾಗೋ ಹೀಗೋ ಮಾಡಿ ಟ್ರೈನ್ ಕ್ಯಾಚ್ ಮಾಡಿ ಸೇತುರಾಮನ್ ಕುಳಿತಿರುವ ಜಾಗಕ್ಕೆ ಹುಡ್ಕೊಂಡು ಬಂದೇ ಬಿಡ್ತಾನೆ. ಮನೆಯಲ್ಲಿ ಆ ವಾಚ್ ನ ಹುಡುಕಿದಾಗ ಈ ಕೀ ಬಿಟ್ರೆ ಬೇರೇನು ಸಿಕ್ಕಿರಲ್ಲ. ಈ ಕೀ 24 ನಂಬರ್ ನ ಸಿಂಬಲೈಸ್ ಮಾಡೋದ್ರಿಂದ ಇದು ಆ ವಾಚ್ ನ ಇಟ್ಟಿರುವ ಲಾಕರ್ ಕೀ ಇರಬಹುದಾ ಅಂತ ಗೆಸ್ ಮಾಡಿರ್ತಾನೆ. ಆ ಕೀನ ಕೈಲಿ ಹಿಡ್ಕೊಂಡು ಬಂದವನೇ ಸೇತುರಾಮನ್ ಪೂರಾ ಬಾಡಿ ಚೆಕ್ ಮಾಡ್ತಾನೆ. ಆದ್ರೆ ಏನೂ ಸಿಗಲ್ಲ. ಕೋಪದಿಂದ ಕೊನೆಯದಾಗಿ ಕೇಳ್ತಿದ್ದೇನೆ, ಆ ವಾಚ್ ಎಲ್ಲಿದೆ ಅಂತ ಹೇಳ್ಬಿಡು ಅಂತಾನೆ. ಅದೇ ಟೈಮ್ಗೆ ಆ ಮಗುವಿನ ಬಾಕ್ಸ್ ಇಂದ ಅಳುವ ಸೌಂಡ್ ಬರುತ್ತೆ. ಆಗ ಆತ್ರೇಯಗೆ ಇಲ್ಲೆಲ್ಲೂ ಸಿಗದೆ ಇರೋದು ಪಕ್ಕ ಮಗು ಹತ್ರನೇ ಇರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ನೀನು ಹೇಳಿಲ್ಲ ಅಂದ್ರೂ ನಿನ್ನ ಮಗು ನನಗೆ ಉತ್ತರ ಕೊಡ್ತು ಅಂತ ಹೇಳಿ ಸೇತುರಾಮನ್ ಬಾಯಲ್ಲಿ ಗನ್ನಿಡ್ತಾನೆ. ಆಗ ಸೇತುರಾಮನ್ ಏನೋ ಒಂದು ರೀತಿ ನಗ್ತಾನೆ. ಅವನು ನಗೋದನ್ನ ನೋಡಿ ಇನ್ನೂ ಕೋಪಿಸ್ಕೊಂಡು ತಕ್ಷಣ ಶೂಟ್ ಮಾಡ್ಬಿಡ್ತಾನೆ. ಇದಾದ ಮೇಲೆ ಆ ಬಾಕ್ಸ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಒಳಗಡೆ ಮಗು ಇಲ್ಲ. ಆದ್ರೆ ಅಳೋ ಸೌಂಡ್ ಬರ್ತಾ ಇರುತ್ತೆ. ಆದ್ರೆ ಅದು ಬರ್ತಾ ಇರೋದು ಅದೇ ಮಿಷಿನ್ ಇಂದ. ನಂತರ ಈ ಮಿಷಿನ್ 5 4 3 2
1 ಅಂತ ಕೌಂಟ್ ಡೌನ್ ಶುರು ಮಾಡುತ್ತೆ. ಈಗ ಆತ್ರಯ್ಯ ಮೋಸ್ಟ್ಲಿ ಸೇತುರಾಮನ್ ನಕ್ಕಿದ್ದು ಇದೇ ಕಾರಣಕ್ಕೆ ಇರಬಹುದಾ, ಇದರಲ್ಲಿ ಬಾಂಬ್ ಇಟ್ಟಿರಬಹುದು ಅಂತ ಆ ಬಾಕ್ಸ್ ನ ಎತ್ಕೊಳ್ಳಕ್ಕೆ ನೋಡಿದ್ರೆ ಅದು ಅಲ್ಲೇ ಲಾಕ್ ಆಗಿದೆ. ಕೌಂಟ್ ಡೌನ್ ಓಡ್ತಾ ಇದೆ. ಭಯಗೊಂಡ ಆತ್ರಯ್ಯ ತಕ್ಷಣ ಸೇತುವೆಯಿಂದ ಜಂಪ್ ಮಾಡ್ಬಿಡ್ತಾನೆ. ಆದ್ರೆ ಆ ಬಾಕ್ಸ್ ಯಾವ ಬ್ಲಾಸ್ಟ್ ಕೂಡ ಆಗಲ್ಲ, ಯಾಕಂದ್ರೆ ಅದು ಒಂದು ರೆಕಾರ್ಡೆಡ್ ಆಡಿಯೋ. ಸೇತುರಾಮನ್ ಆ ಬಾಕ್ಸ್ ಇಂದ ಮಗುವನ್ನ ಮೊದಲೇ ತೆಗೆದು ಅದೇ ಟ್ರೈನ್ ಅಲ್ಲಿ ಹೋಗ್ತಿದ್ದ ಒಬ್ಬ ಮಹಿಳೆಗೆ ಕೊಟ್ಟು ಖಾಲಿ ಬಾಕ್ಸ್ ನ ತನ್ನ ಹತ್ರ ಯಾಮಾರ್ಸೋಕೆ ಇಟ್ಕೊಂಡಿರ್ತಾನೆ. ಅಂದುಕೊಂಡಂಗೆ ಯಾಮಾರ್ಸಿ ಮಗುವನ್ನ ಕಾಪಾಡಿರ್ತಾನೆ. ಆ ಮಹಿಳೆಗೆ ಮಗು ಕೊಡೋಕು ಮುಂಚೆ ಕೈಯಲ್ಲಿ ಆ ವಾಚ್ ನ ಬಾಕ್ಸ್ ಕೊಟ್ಟಿರ್ತಾನೆ. ಆದ್ರೆ ಅದರ ಕೀ ಆತ್ರಯ್ಯನ ಬಳಿ ಇದೆ. ಈಗ ಕತೆ 26 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಮಹಿಳೆ ಸೇತುರಾಮನ್ ಮಗನನ್ನ ಸಾಕಿ ಬೆಳೆಸಿರ್ತಾಳೆ. ಮತ್ತೆ ಅವನ ಜೊತೆ ಸಿಕ್ಕಿದ್ದ ಈ ವಾಚ್ ಬಾಕ್ಸ್ ಅನ್ನ ಶುಂಠಿ ಚೆಚ್ಚೋಕೆ, ಬೆಳ್ಳುಳ್ಳಿ ಚೆಚ್ಚಕ್ಕೆ, ಅಷ್ಟೇ ಯಾಕೆ ಅಲ್ಗಾಡ್ತಿರುವ ಕುರ್ಚಿಗೆ ಕೆಳಗಡೆ ಸಪೋರ್ಟ್ ಕೊಡಕ್ಕೆ ಇಟ್ಕೊಂಡಿರ್ತಾಳೆ. ಈ ವಸ್ತುವನ್ನ ಮಾತ್ರ ಬೇರೆ ಯಾರ ಕೈಗೂ ಕೊಡಲ್ಲ, ಯಾಕಂದ್ರೆ ಆ ಮಗು ಸಿಕ್ಕಿದಾಗಲೇ ಇದು ಸಿಕ್ಕಿದ್ದು ಎಂಬ ಒಂದು ಸೆಂಟಿಮೆಂಟ್. ಈ ಬಾಕ್ಸ್ ಅನ್ನ ಎಷ್ಟು ಗಟ್ಟಿಯಾಗಿ ಸೇತುರಾಮ್ ರೆಡಿ ಮಾಡಿರ್ತಾನೆ ಅಂದ್ರೆ ಕಲ್ಲಿಗೆ ಚೆಚ್ಚಿದ್ರು ಇದನ್ನ ಏನು ಮಾಡಕ್ಕಾಗಲ್ಲ. ಮತ್ತೆ ಕೀ ಇಲ್ದೆ ಅದನ್ನ ಇಷ್ಟು ವರ್ಷ ಆದ್ರೂ ಓಪನ್ ಮಾಡೋದಕ್ಕೆ ಆಗಿರಲ್ಲ, ಯಾಕಂದ್ರೆ ಮೊದಲೇ ಹೇಳ್ದಂಗೆ ಇದರ ಕೀ ಆತ್ರಯ್ಯನ ಬಳಿ ಸೇರ್ಕೊಂಡಿದೆ. ಆ ದಿನ ಹೆಂಗಸಿಗೆ ಸಿಕ್ಕ ಮಗುವೆ ಇವನು ಮಣಿ. ಇಷ್ಟು ವರ್ಷ ಇವನನ್ನ ಸಾಕಿ ಬೆಳೆಸಿರ್ತಾಳೆ. ಇವರ ಫ್ಯಾಮಿಲಿ ಬಿಸಿನೆಸ್ ಬಂದು ಈ ವಾಚ್ ಮೆಕ್ಯಾನಿಕ್ ಶಾಪ್. ಮಣಿ ವಾಚ್ ಮೆಕ್ಯಾನಿಕ್ ಎಕ್ಸ್ಪರ್ಟ್. ತಾಯಿ ಮಗನ ನಡುವೆ ಒಳ್ಳೆ ಬಾಂಧವ್ಯ ಇರುತ್ತೆ. ಮತ್ತೆ ಇವಳ ಹೆಸರು ಸತ್ಯ. ಇವಳೇ ಈ ಸಿನಿಮಾದ ಹೀರೋಯಿನ್. ಈಗಿದು ತುಂಬಾ ದೊಡ್ಡ ಕುಟುಂಬದಲ್ಲಿ ಎಲ್ಲರೂ ತುಂಬಾ ಪ್ರೀತಿಸ್ತಾರೆ. ಈಗ ಆತ್ರಯ್ಯ ಏನಾದ ಅಂತ ಯೋಚನೆ ಮಾಡ್ತಿದ್ದೀರಾ? ಟ್ರೈನ್ ಇಂದ ಹೊರಗಡೆ ಹರಿದ ಆತ್ರಯ್ಯ ತಲೆಗೆ ಪೆಟ್ಟು ಬಿದ್ದು ಈ 26 ವರ್ಷಗಳು ಕೂಡ ಕೋಮಾದಲ್ಲೇ ಇರ್ತಾನೆ. ಇಷ್ಟು ವರ್ಷ ಕಳೆದ ಮೇಲೆ ಅಚಾನಕ್ ಆಗಿ ಟ್ರಾನ್ಸ್ಫಾರಂ ಪೆಟ್ಟಿ ಮೇಲೆ ಕುಳಿತಿದ್ದ ಒಂದು ಹದ್ದಿನ ಪುಕ್ಕ ಅಲ್ಲಿನ ಬೆಂಕಿಗೆ ತಾಗಿ ಆ ಪುಕ್ಕ ಗಾಳಿಯಲ್ಲಿ ತೇಲುತ್ತಾ ಬಂದು ಕಿಟಕಿಯಿಂದ ಆತ್ರಯ್ಯ ಇರುವ ರೂಮ್ಗೆ ಬೀಳುತ್ತೆ. ಇದರಿಂದ ಆತ್ರಯ್ಯನ ಕೊಠಡಿಯೆಲ್ಲ ಬೆಂಕಿ ಹೊತ್ತು ಆ ಬೆಂಕಿಯನ್ನ ಕಂಡಾಗ ಇವನಿಗೆ ಪ್ರಜ್ಞೆ ಬರುತ್ತೆ. ಇಷ್ಟು ವರ್ಷಗಳಿಂದ ಕೈಲಿ ಗಟ್ಟಿಯಾಗಿ ಹಿಡಿದಿದ್ದ ಕೀ ಕೈ ಜಾರಿ ಬೀಳುತ್ತೆ. ಡಾಕ್ಟರ್ ತಕ್ಷಣ ಇವನಿಗೆ ಪ್ರಜ್ಞೆ ಬಂದ ವಿಷಯವನ್ನ ಇವನ ರೈಟ್ ಹ್ಯಾಂಡ್ ಆದ ಮಿತ್ರನಿಗೆ ತಿಳಿಸಿ, ಸಾಮಾನ್ಯವಾಗಿ 26 ವರ್ಷಗಳ ನಂತರ ಕೋಮಾದಿಂದ ಯಾರು ರಿಕವರ್ ಆಗಲ್ಲ, ಅಂತದ್ರಲ್ಲಿ ಇವರು ಆಗಿದ್ದಾರೆ. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಇವರ ತಲೆ ಮೊದಲಂತೆ ಕೆಲಸ ಮಾಡುತ್ತೆ, ಆದ್ರೆ ಸೊಂಟದ ಕೆಳಗೆ ಸ್ವಾಧೀನ ಕಳೆದುಕೊಂಡಿದೆ. ಇವರು ಎದ್ದು ನಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ತಕ್ಷಣ ತನ್ನ ಬಾಸ್ ಅನ್ನ ನೋಡಲು ಮಿತ್ರ ಬಂದರೆ ಆತ್ರಯ್ಯ ಅವನನ್ನ ಗುರ್ತೇ ಹಿಡಿತಿಲ್ಲ, ಯಾಕಂದ್ರೆ 26 ವರ್ಷದ ನಂತರ ಮಿತ್ರನಿಗೂ ವಯಸ್ಸಾಗಿರುತ್ತದೆ. ಆಗ ಮಿತ್ರ, ನೀವು 26 ವರ್ಷ ಕೋಮಾದಲ್ಲಿ ಇದ್ದೀರಿ, ಈಗ 2016ನೇ ಇಸ್ವಿ ನಡೀತಿದೆ ಅಂತ ಹೇಳ್ತಾನೆ. ಇದರಿಂದ ಆಶ್ಚರ್ಯಗೊಂಡ ಆತ್ರಯ್ಯ ಕನ್ನಡಿ ಇಸ್ಕೊಂಡು ತನ್ನ ಮುಖ ನೋಡ್ಕೊಳ್ತಾನೆ. ಕನ್ನಡಿಲಿ ತನ್ನ ಮುಖ ತಾನೇ ನೋಡ್ಕೊಳಕ್ಕಾಗದಿರುವಷ್ಟು ಬದಲಾಗಿದ್ದಾನೆ. ವಯಸ್ಸಾಗಿದೆ, ತಲೆ ಮುಂಭಾಗದಲ್ಲಿ ಕೂದಲುದುರಿದೆ, ಕೂದಲೆಲ್ಲ ಉದ್ದ ಬೆಳೆದು ಮುಖದಲ್ಲಿ ಚರ್ಮ ಎಲ್ಲ ಸುಕ್ಕುಗಟ್ಟಿದೆ. ತನ್ನ ಅವತಾರನ ತಾನೇ ನೋಡಿ ಕೋಪದಿಂದ ಕನ್ನಡಿಯನ್ನ ಎಸೆದು ಬಿಡ್ತಾನೆ. ಇದರಿಂದ ತುಂಬಾ ಬೇಸರಗೊಂಡ ಆತ್ರಯ್ಯ ಪ್ರತಿಯೊಬ್ಬ ಮನುಷ್ಯನು ತಾನು ಹೆಚ್ಚು ವರ್ಷ ಬದುಕಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ಬರೀ ಉಸಿರು ಮಾತ್ರ ಇಟ್ಕೊಂಡು ಕೋಮದಲ್ಲಿ ಬದುಕಬೇಕು ಅಂತ ಯಾರು ಆಸೆ ಪಡಲ್ಲ. ಅದರ ಬದಲು ಸಾಯೋದೇ ಮೇಲು. ನಾನೀಗ ನನ್ನ ಜೀವನದ 26 ವರ್ಷಗಳನ್ನ ಕಳ್ಕೊಂಡಿದ್ದೀನಿ. ನನ್ನ ಜೀವನ, ನನ್ನ ಸಮಯ, ನನ್ನ ಖುಷಿ ಎಲ್ಲವನ್ನ ಕಳ್ಕೊಂಡಿದ್ದೀನಿ. ಕನಿಷ್ಠ ಪಕ್ಷ ಈಗಿಂದ ಆದ್ರೂ ಚೆನ್ನಾಗಿ ಬದುಕೋಣ ಅಂದ್ರೆ ನನ್ನ ಕಾಲ್ಗಳು ಸ್ವಾಧೀನ ಕಳ್ಕೊಂಡಿವೆ. ನೀನು ಏನ್ ಮಾಡ್ತೀಯೋ ಗೊತ್ತಿಲ್ಲ ಮಿತ್ರ, ನಾನು ಮೊದಲಿನಂತೆ ಆಗ್ಬೇಕು ಅಂತ ಕೇಳ್ತಾನೆ. ತಕ್ಷಣ ಮಿತ್ರ ಡಾಕ್ಟರ್ ನ ಕರೆದು, ಎಷ್ಟಾದ್ರೂ ಖರ್ಚಾಗ್ಲಿ ಇಡೀ ಪ್ರಪಂಚದಲ್ಲಿರುವ ಯಾವ ಹಾಸ್ಪಿಟಲ್ಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ, ಆದ್ರೆ ಇವರ ದೇಹ ಮೊದಲಿನಂತೆ ಆಗ್ಬೇಕು, ಸರಿ ಮಾಡ್ಕೊಡಿ ಅಂತ ಕೇಳ್ತಾನೆ. ಆಗ ಡಾಕ್ಟರ್, ನಾನು ಇವರಿಗೆ 16 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ. ಇವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವರು ಜೀವಂತವಾಗಿ ಕೋಮಾದಿಂದ ಹೊರಬಂದಿರುವುದೇ ಹೆಚ್ಚು. ನೀವು ಅಂದುಕೊಂಡ ಹಾಗೆ ಇವರು ಮೊದಲಿನಂತೆ ಆಗ್ಬೇಕು ಅಂದ್ರೆ ಟೈಮ್ ಟ್ರಾವೆಲ್ ಮಾಡಿ ಇದಕ್ಕೆ ಕಾರಣವಾದ ಘಟನೆಯನ್ನ ನಿಲ್ಲಿಸಬೇಕು. ಅಂದ್ರೆ ನನ್ನ ಮಾತಿನ ತಾತ್ಪರ್ಯ ಇದು ಅಸಾಧ್ಯ ಅಂತ. ಹೀಗೆ ಹೇಳಿ ಡಾಕ್ಟರ್ ಹೊರಟು ಬಿಡ್ತಾರೆ. ಆಗ ಆತ್ರಯ್ಯ ಕೇಳಿಸಿಕೊಂಡ ಮಿತ್ರ, ಡಾಕ್ಟರ್ ಸೊಲ್ಯೂಷನ್ ಹೇಳಿದ್ದಾರೆ. 26 ವರ್ಷದ ಹಿಂದೆ ಟೈಮ್ ಟ್ರಾವೆಲ್ ಮಾಡಿ ನಾವು ಈ ಘಟನೆಯನ್ನ ನಡೆಯದ ಹಾಗೆ ಮಾಡಬೇಕು. ಡಾಕ್ಟರ್ ಪ್ರಕಾರ ಅದು ಅಸಾಧ್ಯ, ಆದ್ರೆ ನನಗೆ ನಿನಗೆ ಗೊತ್ತು ಇದು ಸಾಧ್ಯ ಅಂತ. ಈಗ ನನ್ನನ್ನ ಸೇತುರಾಮನ್ ಇದ್ದ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಇಬ್ಬರು ಪಾಳು ಬಿದ್ದಿದ್ದ ಸೇತುರಾಮನ್ ಮನೆಗೆ ಹೊರಡ್ತಾರೆ. ಹೋಗಿ ಅಲ್ಲಿ ಸೇತುರಾಮ್ ಬರೆದಿಟ್ಟ ಪುಸ್ತಕಗಳನ್ನೆಲ್ಲ ಓದ್ತಾನೆ. ನಂತರ ಮಿತ್ರನಿಗೆ, ಈ ಲ್ಯಾಬ್ ಅನ್ನ ಮೊದಲ ಸ್ಥಿತಿಗೆ ತೆಗೆದುಕೊಂಡು ಬಾ. ಸೇತುರಾಮನ್ ಇಲ್ಲದಿದ್ದರೆ ಏನಂತೆ, ಅವನು ಬರೆದಿರುವ ಪುಸ್ತಕಗಳಿಂದ ವಿಷಯಗಳನ್ನು ತೆಗೆದುಕೊಂಡು ನಾವೇ ಆ ವಾಚನ ತಯಾರು ಮಾಡೋಣ ಅಂತಾನೆ. ಈ ಕಡೆ ಬೆಂಕಿ ಬಿದ್ದಿದ್ದ ಆಸ್ಪತ್ರೆ ಕೊಠಡಿಯನ್ನ ಎಲ್ಲಾ ಕ್ಲೀನ್ ಮಾಡ್ತಾರೆ. ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಆ ಕೀ ಹೋಗಿ ಡಸ್ಟ್ ಬಿನ್ ಸೇರುತ್ತೆ. ಡಸ್ಟ್ ಬಿನ್ ಇಂದ ಕಸದ ಗಾಡಿ ಸೇರುತ್ತೆ. ಕಸದ ಗಾಡಿಯಿಂದ ಗಾರ್ಬೇಜ್ ಫೀಲ್ಡ್ ಸೇರುತ್ತೆ. ಆ ಗಾರ್ಬೇಜ್ ಇಂದ ಮೆಟಲ್ ಥಿಂಗ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಮತ್ತೆ ಅದು ಈ ಗುಜರಿ ಅಂಗಡಿ ಸೇರುತ್ತೆ. ಅದೇ ಟೈಮ್ಗೆ ಈ ಗುಜರಿ ಅಂಗಡಿಗೆ ಮಣಿಯ ಅಮ್ಮ ಬಂದಿರ್ತಾಳೆ. ಕೆಳಗೆ ಬಿದ್ದಿದ್ದ ಈ ಕೀ ಮೇಲೆ ಕಾಲಿಟ್ಟಾಗ ಚಪ್ಪಲಿಗೆ ಚಿಂಗಂ ಕಚ್ಕೊಂಡಿದ್ದ ಕಾರಣ ಈ ಕೀ ಅವಳ ಚಪ್ಪಲಿಗೆ ಕಚ್ಕೊಳ್ಳುತ್ತೆ. ಮನೆಗೆ ಹೋಗಿ ಚಪ್ಪಲಿ ಸಮೇತ ಕಾಲು ಒರೆಸಿದಾಗ ಕೀ ಕಳ್ಕೊಂಡು ಅಲ್ಲೇ ನೆಲದ ಮೇಲೆ ಬೀಳುತ್ತೆ. ಆ ಕೀ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಇವನ ಕೈ ಸೇರಿ ಯಾವುದೋ ಇಂಪಾರ್ಟೆಂಟ್ ಕೀ ಇರಬೇಕು ಅನ್ಕೊಂಡು ಕೀ ತೆಗೆದುಕೊಂಡು ಬಂದು ಸೂರ್ಯನ ಟೇಬಲ್ ಮೇಲೆ ಇಡ್ತಾನೆ. ಟೇಬಲ್ ಹತ್ರ ಬಂದಾಗ ಸೂರ್ಯ ಆ ಕೀಯನ್ನ ನೋಡ್ತಾನೆ. ಅದೇ ಟೇಬಲ್ ಮೇಲೆ ಆ ವಾಚ್ ಬಾಕ್ಸ್ ಕೂಡ ಇರುತ್ತೆ. ಈ ಕೀ ಮೇಲೆ 24 ಅಂತ ನಂಬರ್ ಇರೋದನ್ನ ನೋಡ್ತಾನೆ. ಮತ್ತೆ ಆ ವಾಚ್ ಬಾಕ್ಸ್ ಮೇಲೆ ಕೂಡ ಸಿಮಿಲರ್ ಆಗಿ 24 ನಂಬರ್ ಕಾಣಿಸಿದಾಗ ಆ ಕೀ
ತಗೊಂಡು ಈ ಬಾಕ್ಸ್ ಗೆ ಹಾಕ್ತಾನೆ. ತಕ್ಷಣ ಆಟೋಮೆಟಿಕ್ ಆಗಿ ವರ್ಕ್ ಆಗೋಕೆ ಸ್ಟಾರ್ಟ್ ಆಗಿ ಆ ಬಾಕ್ಸ್ ಓಪನ್ ಆಗುತ್ತೆ. ಅದನ್ನ ತೆಗೆದು ನೋಡಿದ್ರೆ ಸೇತುರಾಮನ್ ಕಂಡು ಹಿಡಿದಿದ್ದ ಟೈಮ್ ಟ್ರಾವೆಲಿಂಗ್ ವಾಚ್ ಮೆಷಿನ್. ಆ ಟೈಮ್ ಮೆಷಿನ್ ಅನ್ನ ಕೈಗೆತ್ಕೊಂಡು ನೋಡಿದಾಗ ಅದರ ಹಿಂಭಾಗದಲ್ಲಿ ಪ್ರಾಜೆಕ್ಟ್ 24 ಅಂತ ಬರೆದಿರುತ್ತೆ. ಆಗ ತಾನೇ ಕಂಡು ಹಿಡಿದಿದ್ದ ಹೊಸ ಮಿಷಿನ್ ಇಲ್ಲಿವರೆಗೂ ಯಾರು ಯೂಸ್ ಮಾಡಿರದ ಕಾರಣ ಇನ್ನು ಹೊಸದಾಗಿನೇ ಇರುತ್ತೆ. ಅದೇ ಸಮಯಕ್ಕೆ ಅವರ ಅಮ್ಮ ಮೇಲಿಂದ ಕೂಗುತ್ತಾ ಸ್ವಿಚ್ ಬೋರ್ಡ್ ಹತ್ರ ಬಂದು ಸ್ವಿಚ್ ಬಾಕ್ಸ್ ಅಲ್ಲಿ ಶಾಕ್ ಹೊಡಿತಿದೆ, ಸ್ವಲ್ಪ ನೋಡು, ಅದನ್ನ ಸರಿ ಮಾಡು, ಇಲ್ಲಾಂದ್ರೆ ಅಪಾಯ ಅಂತ ಹೇಳ್ತಾಳೆ. ಆಗ ಸೂರ್ಯ ಹೋಗಿ ಅಲ್ಲೇನು ಪ್ರಾಬ್ಲಮ್ ಇಲ್ಲಮ್ಮ, ನೀನು ತೇವದ ಕೈಲಿ ಮುಟ್ಟಿದೀಯ ಅನ್ಸುತ್ತೆ, ಅದಕ್ಕೆ ಹಾಗೆ ಅನ್ಸಿದೆ ಅನ್ಕೊಂಡು ಹೋಗ್ತಾನೆ. ಹೋಗಿ ಸ್ವಿಚ್ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ. ಮಣಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ ಆಟೋಮೆಟಿಕ್ ಆಗಿ ಟೈಮ್ ಮೆಷಿನ್ ವಾಚ್ ಡಿವೈಸ್ ಆಕ್ಟಿವೇಟೆಡ್ ಅಂತ ತೋರಿಸುತ್ತೆ. ಅದನ್ನ ನೋಡಿ ಮಣಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯದಿಂದನೇ ತನ್ನ ಚೇರ್ ಮೇಲೆ ಹೋಗಿ ಕುಳಿತುಕೊಂಡು ವಾಚ್ ನ ನೋಡ್ತಾ ಇದಕ್ಕೆ ಬೆಲ್ಟ್ ಹಾಕೋಣ ಅನ್ಬಿಟ್ಟು ಸುಮ್ನೆ ಹಾಗೆ ನೋಡೋಕೆ ಕೈ ಮೇಲೆ ಇಡ್ತಿದ್ದಂಗೆ ಈ ವಾಚ್ ಬೆಲ್ಟ್ ಆಟೋಮೆಟಿಕಲಿ ಬಂದು ಮಣಿ ಕೈಗೆ ಲಾಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಓಪನ್ ಆಗಿ ತನಗೆ ತಾನೇ ಓಡೋದಕ್ಕೆ ಶುರು ಆಗುತ್ತೆ. ಇದನ್ನ ನೋಡ್ತಿದ್ರೆ ಮಣಿಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಅದೇ ಟೈಮ್ಗೆ ಅವನ ಫ್ರೆಂಡ್ ಬರ್ತಾನೆ. ಸೊ ತಕ್ಷಣ ಅದನ್ನ ಶರ್ಟ್ ಇಂದ ಹೆಡ್ ಮಾಡಿ ಅವನನ್ನ ಮಾತಾಡಿಸ್ತಾನೆ. ಅವನು ಬಂದವನೇ ಟೈರ್ ಶಾಪ್ ಇಂದ ಕಾದರ್ ಬಂದಿದ್ದ, ಅವನಿಗೆ ವಾಚ್ ನ ರಿಟರ್ನ್ ಮಾಡಿದ್ದೀನಿ, ಇದು ಅವನು ಕೊಟ್ಟ 50 ರೂಪಾಯಿ. ಮತ್ತೆ ಟೀ ಅಂಗಡಿ ನಾಯರ್ ಒಂದು ವಾಲ್ ಕ್ಲಾಕ್ ತಗೊಂಡ, ಅದರದ್ದು 150 ರೂಪಾಯಿ. ಆ ಗ್ರೀನ್ ಡ್ರೆಸ್ ಹಾಕಿದ್ದ ಲೇಡಿ ಕೊಟ್ಟಿದ್ದ ವಾಚ್ ರಿಪೇರಿಗೆ 600 ರೂಪಾಯಿ. ಮತ್ತೆ ಇನ್ನೊಂದು ಹುಡುಗಿ ವಾಚ್ ತಗೊಂಡಿದ್ದು 400 ರೂಪಾಯಿ. ಟೋಟಲ್ 1200 ರೂಪಾಯಿ. ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ನನಗೆ 10% ಕಮಿಷನ್ 100 ರೂಪಾಯಿ ಅಂತ ಹೇಳಿ ಮಣಿ 100 ರೂಪಾಯಿ ಜಾಸ್ತಿ ಆಯ್ತು ಅಂತ ನಿಂತ್ಕೊ ಅಂತ ಹೇಳ್ತಿದ್ರು ಹೊರಟು ಬಿಡ್ತಾನೆ. ಅವನು ಹೋದ್ಮೇಲೆ ವಾಚ್ ನೋಡಿದ್ರೆ ರೀಸೆಟ್ ಟೈಮ್ ಅಂತ ಕೇಳ್ತಿದೆ. ಆಗ ಈಗಿರೋ ಟೈಮ್ ಗಿಂತ 10 ನಿಮಿಷ ಹಿಂದಕ್ಕೆ ಕೂರಿಸ್ತಾನೆ. ತಕ್ಷಣ ಮಣಿ ಈ ಹಿಂದೆ 10 ನಿಮಿಷದಲ್ಲಿ ಕರೆಂಟ್ ಶಾಕ್ ಹೊಡ್ಸ್ಕೊಂಡ ಹಾಗೆ ಮತ್ತೆ ಹೊಡ್ಸ್ಕೊಳ್ತಾನೆ. ಆ ಲೋಟ ತಿರುಗುತ್ತಾ ಬೀಳ್ತಿದೆ. ಆಮೇಲೆ ಎದ್ದು ಬಂದ್ರೆ ಈ ಹಿಂದೆ ಹೇಗೆ ಅವನ ಫ್ರೆಂಡ್ ಬಂದು ಎಲ್ಲಾ ಲೆಕ್ಕ ಹೇಳಿದ್ನೋ ಅದೇ ದೃಶ್ಯ ಮತ್ತೆ ನಡೀತಿದೆ. ಒಟ್ಟಿನಲ್ಲಿ ಆ ಟೈಮ್ ಅಲ್ಲಿ ಏನೇನಾಗಿತ್ತೋ ಅದೆಲ್ಲ ರಿಪೀಟ್ ಆಗ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ಮಣಿಗೆ ಇದೇನು ಕನ್ಸ ನನ್ಸ ಅನ್ನೋ ತರ ಕನ್ಫ್ಯೂಷನ್ ಆಗ್ತಿದೆ. ಮತ್ತೆ ಹೊರಗಡೆ ಹೋಗಿ ನೋಡಿದ್ರೆ ಒಬ್ರು ಲೇಡಿ ಬಟ್ಟೆ ಒಣಗ ಹಾಕ್ತಿರ್ತಾರೆ, ಒಬ್ಬ ದೇವರಿಗೆ ಕಾಯಿ ಹೊಡಿತಿರ್ತಾನೆ, ಇನ್ನೊಬ್ಬ ಬಾಳೆಹಣ್ಣು ಸಿಪ್ಪೆಯಲ್ಲಿ ಕಾಲಿಟ್ಟು ಜಾರಿ ಬೀಳ್ತಿರ್ತಾನೆ. ತಕ್ಷಣ ವಾಪಸ್ ಓಡಿ ಬಂದು ಅದೇ ಚೇರ್ ಮೇಲೆ ಕೂತು ಮಣಿ ಕನ್ಫರ್ಮೇಶನ್ ಗೆ ಇನ್ನೊಂದು ಸಲ ಆ ವಾಚ್ ಅಲ್ಲಿ 10 ನಿಮಿಷ ಹಿಂದಕ್ಕೆ ಕೂರಿಸ್ತಾನೆ. ಈಗ ಮತ್ತೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಈಗ ಮನಿಗೆ ಕನ್ಫರ್ಮ್ ಆದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ನನ್ನ ಕೈಗೆ ಏನೋ ದೊಡ್ಡ ಅನ್ವೇಷಣೆ ಸಿಕ್ಕಿದೆ ಅಂತ ತುಂಬಾ ಖುಷಿ ಪಡ್ತಾನೆ. ಈಗ ನಿರೀಕ್ಷೆ ಮಾಡಿದ್ದ ಹಾಗೆ ಈ ಮುಂಚೆ ಬಂದ ಹಾಗೆ ಅವನ ಫ್ರೆಂಡ್ ಬರ್ತಾನೆ. ಅವನು ಬಂದ ತಕ್ಷಣ ಅವನನ್ನ ಮಾತಾಡೋಕೆ ಬಿಡದೆ ಟೈರ್ ಶಾಪ್ ಇಂದ ಕಾದರ್ ಬಂದಿದ್ನ, ಅದರ 50 ರೂಪಾಯಿ ಅಲ್ಲಿಡು. ಮತ್ತೆ ಟೀ ಅಂಗಡಿಯಿಂದ ನಾಯರ್ ಬಂದಿದ್ದ ಅಲ್ವಾ, ಅದರ 150 ರೂಪಾಯಿ ಅಲ್ಲಿಡು. ಮತ್ತೆ ಗ್ರೀನ್ ಡ್ರೆಸ್ ಹಾಕಿದ್ದ ಲೇಡಿ ವಾಚ್ ರಿಪೇರಿಗೆ 600 ರೂಪಾಯಿ. ಮತ್ತೆ ಆ ಹುಡುಗಿ ವಾಚ್ ತಗೊಂಡಿದ್ದು ಮತ್ತೆ ಆ ಹುಡುಗಿ ಗಡಿಯಾರ ತಗೊಂಡಿದ್ದು 400 ರೂಪಾಯಿ. ಟೋಟಲ್ 1000 ನನಗೆ ಕೊಟ್ಟು ಅದರಲ್ಲಿ 100 ರೂಪಾಯಿ ಕಮಿಷನ್ ತಗೊಳ್ಳೋಣ ಅನ್ಕೊಂಡಿದ್ಯಾ ಅಲ್ವಾ, ಇಷ್ಟು ಕೆಲಸಕ್ಕೆ ನಿನಗೆ 100 ರೂಪಾಯಿ ಕೊಡ್ಬೇಕಾ, 50 ರೂಪಾಯಿ ತಗೊಂಡು ಹೋಗ್ತಾ ಇರೋ ಅಂತಾನೆ. ಇದನ್ನೆಲ್ಲ ಕೇಳಿ ಅವನ ಫ್ರೆಂಡ್ ಗೆ ಹೇಗೆ ಇಷ್ಟು ನಿಖರವಾಗಿ ಹೇಳ್ತಿದ್ದಾನಂತ ಆಶ್ಚರ್ಯ ಆಗುತ್ತೆ. ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ ಅದೆಲ್ಲ ನಿನಗೆ ಯಾಕೆ, ಹೋಗೋ ಸುಮ್ನೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಮತ್ತೆ ಆಚೆ ಬಂದು ನೋಡಿದ್ರೆ ಒಬ್ಬ ಲೇಡಿ ಬಟ್ಟೆ ಒಣಗ ಹಾಕ್ತಿದ್ದಾಳೆ, ಒಬ್ಬ ದೇವರ ಮುಂದೆ ಕಾಯಿ ಹೊಡಿತಿದ್ದಾನೆ, ಇನ್ನೊಬ್ಬ ಹಿಂದೆ ತಿರುಗಿ ಮಾತಾಡ್ಕೊಂಡು ಇನ್ನೇನು ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಡಬೇಕು ಅಷ್ಟರಲ್ಲಿ ಅವನಿಗೆ ಕೂಗಿ ಹೇಳಿ ಅವನು ಬೀಳೋದನ್ನ ತಪ್ಪಿಸ್ತಾನೆ. ಆಗ ಅವನು ಸದ್ಯ ಬಾಳೆಹಣ್ಣು ಸಿಪ್ಪೆ ಇದೆ ಅಂತ ಮುಂಚೆನೆ ಹೇಳದೆ ಹೋಗಿದ್ರೆ ನಾನು ಬಿದ್ದು ಹೋಗ್ತಿದೆ ಅಂತ ಥ್ಯಾಂಕ್ಸ್ ಹೇಳ್ತಾನೆ. ಅದನ್ನ ಕೇಳಿ ಮಣಿಗೆ ಫ್ಲಾಶ್ ಆಗುತ್ತೆ, ನಾನು ಈಗ ಹೇಗೆ 10 ನಿಮಿಷ ಹಿಂದೆ ಹೋಗಿದ್ನೋ ಅದೇ ತರ 10 ನಿಮಿಷ ಮುಂದೆ ಯಾಕೆ ಹೋಗ್ಬಾರ್ದು ಅಂತ. ತಕ್ಷಣ ಸಮಯವನ್ನ 10 ನಿಮಿಷ ಮುಂದಕ್ಕೆ ಸೆಟ್ ಮಾಡ್ತಾನೆ. ಆಗ ಮಳೆ ಶುರು ಆಗಿದೆ. ಅವರಮ್ಮ ಮಳೆಯಲ್ಲಿ ನೆನ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಮತ್ತೆ ಒಂದು ಸಲ ಅಲ್ಲೇ ದಾರಿಲಿ ಹೋಗ್ತಿದ್ದವನನ್ನ ಈಗ ನಿಮ್ಮ ವಾಚ್ ಅಲ್ಲಿ ಏನು ಟೈಮ್ ತೋರಿಸ್ತಿದೆ ಅಂತ ಕೇಳಿ 10:30 ಅಂತ ಕನ್ಫರ್ಮ್ ಮಾಡ್ಕೋತಾನೆ. ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಗಿ ಮತ್ತೆ 10 ನಿಮಿಷ ಹಿಂದಕ್ಕೆ ಹೋದ್ರೆ ಮಳೆನೂ ಇಲ್ಲ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಆಗ ತಾನೇ ಮನೆಯಿಂದ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಿದ್ದ ತಾಯಿಗೆ ಯಾವ್ದಕ್ಕೂ ಛತ್ರಿ ತಗೊಂಡು ಹೋಗು, ಮಳೆ ಬರಬಹುದು ಅಂತ ಛತ್ರಿ ಕೊಡ್ತಾನೆ. ಆಗ ಅವರಮ್ಮ ಈಗ ಮಳೆ ಬರುವ ವಾತಾವರಣ ಇಲ್ಲ, ಛತ್ರಿ ಯಾಕೆ ಕೊಡ್ತಿದೀಯ ಅಂತ ಕೇಳಿದಾಗ ಮಳೆ ಇಲ್ಲದೆ ಇರಬಹುದು, ಬಿಸಿಲಿದೆಯಲ್ಲ ತಗೊಂಡ್ ಹೋಗು, ಸುಮ್ನೆ ಎಲ್ಲದಕ್ಕೂ ಕ್ವಶನ್ ಕೇಳಬೇಡ ಅಂತ ಹೇಳಿ ಛತ್ರಿ ಕೊಟ್ಟು ಕಳಿಸಿ ಹೊರಗಡೆ ಒಣಗೋಕ್ ಹಾಕಿದ್ದ ಬಟ್ಟೆಗಳನ್ನೆಲ್ಲ ಒಳಗ್ ತಗೋತಾನೆ. ಈಗ ಮತ್ತೆ ತಲೆಗೆ ಟೈಮ್ ನ ಫ್ರೀಸ್ ಮಾಡಬಹುದಾ ಅಂತ ಫ್ಲಾಶ್ ಆಗುತ್ತೆ. ಟ್ರೈ ಮಾಡೋಣ ಅಂತ ಒಂದು ಸಲ ಫ್ರೀಸ್ ಬಟನ್ ಅನ್ನ ಒತ್ತುತ್ತಾನೆ. ನೋಡಿದ್ರೆ ನಿಜವಾಗ್ಲೂ ಫ್ರೀಸ್ ಆಗುತ್ತೆ. ಈಗ ನೋಡಿದ್ರೆ ಆಕಾಶದಿಂದ ಬೀಳ್ತಿದ್ದ ಮಳೆ ಹನಿ ಇನ್ನೇನು ಭೂಮಿಗೆ ಸೋಕೋ ಅಷ್ಟರಲ್ಲಿ ಫ್ರೀಸ್ ಆಗುತ್ತೆ. ಹಾರ್ತಾ ಇರೋ ಪಾರಿವಾಳಗಳು, ಬೀಳ್ತಿರೋ ಎಲೆಗಳು ಎಲ್ಲವೂ ತಟಸ್ಥ ಆಗ್ಬಿಟ್ಟಿದೆ. ಈ ಹೊಸ ಅನುಭವನ ಮಣಿ ಆ ನೀರಿನ ಹನಿಗಳನ್ನ ಮುಟ್ಟುತ್ತಾ ಎಂಜಾಯ್ ಮಾಡ್ತಾನೆ. ಹೀಗೆ ಎಲ್ಲರ ಜೊತೆ ಸಮಯ ಆಟ ಆಡಿದ್ರೆ ಮಣಿಗೆ ಸಮಯದ ಜೊತೆನೆ ಆಟ ಆಡೋ ಅವಕಾಶ ಸಿಕ್ಕಿದೆ. ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಆ ಟೈಮ್ ಅಲ್ಲಿ ಒಂದು ಸಾಂಗ್ ಬರುತ್ತೆ. ಈಗ ಸತ್ಯ ಹೀಗೆ ಬಸ್ ಹತ್ತುತ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಕೈ ತಗಲಿ ಅವಳ ವಾಚ್ ಹೊಡೆದೋಗುತ್ತೆ. ಆಗ ವಾಚ್ ರಿಪೇರಿ ಮಾಡ್ಸೋಕೆ ಮಣಿ ಅಂಗಡಿಗೆ ಬರ್ತಾಳೆ. ಬೆಳಿಗ್ಗೆ ಇನ್ನೂ ಅಂಗಡಿ ಓಪನ್ ಆಗಿರಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾ ಆ ಶಟರ್ ಡೋರ್ ಹತ್ರ ನಿಂತಿರ್ತಾಳೆ. ಆಗ ಒಳಗಡೆಯಿಂದ ಮಣಿ ಡೋರ್ ತೆಗೆದ್ರೆ ಇವಳ ಬ್ಯಾಗ್ ಆ ಡೋರ್ ಗೆ ಸಿಲ್ಕಿ ಅವಳನ್ನ ಸೇರಿಸಿ ಮೇಲ್ಕೆ ಎತ್ಕೊಂಡ್ಬಿಡುತ್ತೆ. ಆಗ ಮೇಲ್ಗಡೆ ನೇತಾಡ್ತಿದ್ದವಳನ್ನ ಮಣಿ ಕೆಳಗಡೆ ಇಳಿಸ್ತಾನೆ. ಸತ್ಯ ತುಂಬಾ ಸುಂದರವಾಗಿರ್ತಾಳೆ ಅಂತ ಅವಳನ್ನೇ ನೋಡ್ತಾ ಇರ್ತಾನೆ. ಸತ್ಯ ಇದೇ ಸಮಯನ ಬಳಸ್ಕೊಂಡು ಮುಂಚೆನೆ ಹೊಡೆದು ಹೋಗಿದ್ದ ವಾಚ್ ನ ಈಗ ನಿಮ್ಮಿಂದ ಹೊಡೆದೋಯ್ತು ಅಂತ ಅವನಿಗೆ ಸುಳ್ಳು ಹೇಳ್ತಾಳೆ. ಆಗ ಮಣಿ ಹೌದಾ, ತಲೆ ಕೆಡ್ಸ್ಕೊಬೇಡಿ, ಬನ್ನಿ ನಾನ್ ರಿಪೇರಿ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಸತ್ಯ ಇದನ್ನ ನೀವೇ ಹೊಡೆದಾಕಿರೋದ್ರಿಂದ ನಾನ್ ನಿಮ್ಗೆ ಯಾವುದೇ ಫೀಸ್ ಕೊಡಲ್ಲ ಅಂದಾಗ ಪರವಾಗಿಲ್ಲ, ನೀವು 1 ರೂಪಾಯಿ ಕೊಡೋದು ಬೇಡ, ನಾನು ಇದನ್ನ ಮೊದಲು ಹೇಗಿತ್ತೋ ಹಾಗೆ ಮಾಡ್ಕೊಡ್ತೀನಿ ಅಂತ
ಅಂತ ಕೂರಿಸ್ಕೋತಾನೆ. ಸತ್ಯ, ಇದು ನನ್ನ ತಾತ ನನಗೆ ಕೊಟ್ಟ ಗಿಫ್ಟ್, ನನಗೆ ಇದರ ಮೇಲೆ ಸೆಂಟಿಮೆಂಟ್ಸ್ ಇದೆ, ನೀವು ಅದನ್ನ ಹೊಡೆದಾಕ್ಬಿಟ್ರಲ್ಲ ಅಂತಾಳೆ. ಆಗ ಮಣಿ, ಡೋಂಟ್ ವರಿ ಮೇಡಮ್, ಇದು ಮೊದಲು ಹೇಗಿತ್ತೋ ಹಾಗೆ ರೆಡಿ ಮಾಡ್ಕೊಡ್ತೀನಿ, ಟೆನ್ಷನ್ ತಗೋಬೇಡಿ ಅಂತ ಹೇಳಿ ತಕ್ಷಣ ಆ ಟೈಮ್ ಮೆಷಿನ್ ಅಲ್ಲಿ 5 ನಿಮಿಷ ಹಿಂದೆ ಹೋಗಿ ಬಾಲ್ಕನಿಯಲ್ಲಿ ನಿಂತು ನೋಡ್ತಿದ್ರೆ ಆ ವಾಚ್ ಆಲ್ರೆಡಿ ಒಡೆದು ಇವನ ಮೇಲೆ ಎತ್ತಾಕಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ನೋಡಿ ನಗ್ತಾ ಮತ್ತೆ ಅವಳನ್ನ ಅಂಗಡಿ ಒಳಗಡೆ ಕರ್ಕೊಂಡು ಹೋಗಿ ಇದಕ್ಕೂ ಮುಂಚೆ ಅವಳು ಹೇಳಿದ ಸೆಂಟಿಮೆಂಟ್ಸ್, ಅವರ ತಾತ ಅವಳಿಗೆ ಕೊಟ್ಟಿದ್ದ ಸ್ಟೋರಿ ಎಲ್ಲ ಅವಳು ಹೇಳೋಕೆ ಮುಂಚೆನೆ ಹೇಳಿ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಮತ್ತೆ 2 ಗಂಟೆಗೆ ಬನ್ನಿ ರೆಡಿ ಆಗಿರುತ್ತೆ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಆತ್ರಯ್ಯ ತನಗೆ ಕೆಲಸ ಮಾಡುವ ಸೈಂಟಿಸ್ಟ್ ಅನ್ನು ಇಟ್ಕೊಂಡು ಇವನ ತಮ್ಮ ಸೇತುರಾಮ್ ಮಾಡಿದ್ದ ಅನ್ವೇಷಣೆಯನ್ನ ಎಷ್ಟೇ ಪ್ರಯತ್ನ ಮಾಡಿದ್ರು ಕಂಡು ಹಿಡಿಯೋಕೆ ವಿಫಲವಾಗ್ತಿದೆ. ಇನ್ನೊಂದು ಕಡೆ ಮಧ್ಯಾಹ್ನ 2 ಗಂಟೆಗೆ ಸತ್ಯ ತನ್ನ ವಾಚ್ ಅನ್ನ ಇಸ್ಕೊಳ್ಳೋಕೆ ಬಂದಾಗ ಮಣಿ ಅವಳನ್ನ ಚೆನ್ನಾಗಿ ಮಾತನಾಡಿಸ್ತಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಒಂದು ಸಲ ಟೈಮ್ ನ ಫ್ರೀಸ್ ಮಾಡಿ ಓಡಿ ಹೋಗಿ ಅವಳ ಬೈಕ್ ಟೈರ್ ಗೆ ಸ್ಕ್ರೂ ಡ್ರೈವರ್ ಇಂದ ಚುಚ್ಚಿ ಪಂಚರ್ ಮಾಡಿ ಅನ್ಫ್ರೀಸ್ ಮಾಡ್ತಾನೆ. ವಾಚ್ ಇಸ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ನೋಡಿದ್ರೆ ಸತ್ಯನ ಗಾಡಿ ಪಂಚರ್ ಆಗಿದೆ. ಆಗ ಮಣಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾನ್ ನಿಮ್ಗೆ ಡ್ರಾಪ್ ಕೊಡ್ತೀನಿ ಅಂತ ಪುಸಲಾಯಿಸ್ತಾನೆ. ಆಗ ಸತ್ಯ, ನಾನು ಆಕ್ಚುಲಿ ಒಂದು ಅನಾಥಾಶ್ರಮಕ್ಕೆ ಹೋಗ್ತಿದ್ದೆ, ಡ್ರೆಸ್ ಚೇಂಜ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೆ ಅಂತಾಳೆ. ಆಗ ಅಷ್ಟೇ ತಾನೆ, ಇಲ್ಲೇ ಮೇಲ್ಗಡೆ ನಮ್ಮ ಮನೆ ಇದೆ, ನಮ್ಮ ಅಮ್ಮ ಇದ್ದಾರೆ, ನೀವು ಅಲ್ಲೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಮತ್ತೆ ಟೈಮ್ ಫ್ರೀಸ್ ಮಾಡಿ ಇಂಕ್ ನ ತಂದು ಅವಳ ಸೀರೆಗೆ ಹಾಕ್ಬಿಡ್ತಾನೆ. ಮತ್ತೆ ಅನ್ಫ್ರೀಸ್ ಮಾಡಿ ಮೇಲ್ಗಡೆ ಕರ್ಕೊಂಡು ಹೋಗಿ ಅವರ ಅಮ್ಮನಿಗೆ ಪರಿಚಯ ಮಾಡಿಸಿ ಸತ್ಯ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಸೀರೆ ಇಂಕ್ ಆಗಿರೋದನ್ನ ನೋಡಿ ಆಚೆ ಬಂದು ಮಣಿ ಹತ್ರ ಹೇಳ್ತಾಳೆ. ತಕ್ಷಣ ಮಣಿ ತನ್ನ ಅಮ್ಮನನ್ನ ರೂಮ್ ಒಳಗೆ ಕರ್ಕೊಂಡು ಹೋಗಿ, ಅಮ್ಮ ನೀನು ಯೂಸ್ ಮಾಡದೆ ಪರ್ಸನಲ್ ಆಗಿ ಒಂದು ಸೀರೆ ಇಟ್ಟಿಟ್ಟಿದ್ಯಲ್ಲ ಅದನ್ನ ಕೊಡು ಅಂತ ಕೇಳ್ತಾನೆ. ಇಲ್ಲಪ್ಪ ಅದನ್ನ ಕೊಡಲ್ಲ, ಅದು ನನ್ನ ಸೊಸೆಗೋಸ್ಕರ ಇಟ್ಕೊಂಡಿರೋದು, ಮೊದಲನೇ ಸಲ ಅವಳೇ ಉಟ್ಕೋಬೇಕು ಅಂತ ಹೇಳಿದಾಗ ಇವಳೇ ನಿನ್ನ ಸೊಸೆ, ನಾನು ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆಗ ಅವರ ಅಮ್ಮ ಕೂಡ ತುಂಬಾ ಖುಷಿ ಪಡ್ತಾರೆ, ಖುಷಿಯಿಂದ ಸೀರೆನ ಕೊಡ್ತಾರೆ. ಸೀರೆ ಉಟ್ಕೊಂಡು ಸುಂದರವಾಗಿ ರೆಡಿಯಾಗಿ ಮಣಿ ಜೊತೆ ಬೈಕ್ ಅಲ್ಲಿ ಹೋಗೋಕೆ ರೆಡಿ ಆಗ್ತಾಳೆ. ಮಣಿ ಹಾಗೆ ಸ್ವೀಟ್ ಆಗಿ ಮಾತಾಡಿಸ್ತಾ ಫ್ಲರ್ಟ್ ಮಾಡ್ತಾ ಕರ್ಕೊಂಡು ಹೋಗ್ತಾನೆ. ಅನಾಥಾಶ್ರಮಕ್ಕೆ ಹೋದಾಗ ಮಕ್ಕಳೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾರೆ. ಇಂಡಿಯಾ ಮತ್ತೆ ಶ್ರೀಲಂಕಾ ಆಡ್ತಿರೋ ಮ್ಯಾಚ್ ಅಲ್ಲಿ ಕೊನೆಯದಾಗಿ ಒಂದು ಬಾಲ್ ಉಳಿದಿರುತ್ತೆ. ಒಂದು ಬಾಲ್ಗೆ 6 ರನ್ ಬೇಕಾಗಿರುತ್ತೆ. ಆಗ ಮಹೇಂದ್ರ ಸಿಂಗ್ ಧೋನಿ ಹೊಡೆದ ಬಾಲ್ ಅನ್ನ ಮಲಿಂಗ ಬೌಂಡ್ರಿ ಲೈನ್ ಹತ್ರ ಕ್ಯಾಚ್ ಹಿಡಿತಾನೆ. ಹೀಗೆ ಇಂಡಿಯಾ ಸೋತಾಗ ಮಕ್ಕಳಿಗೆಲ್ಲ ಬೇಜಾರಾಗುತ್ತೆ. ಸತ್ಯಾಗೂ ಬೇಜಾರಾಗಿ ಒಂದು ವೇಳೆ ಆ ಬಾಲ್ 6 ಹೋಗಿ ಇಂಡಿಯಾ ಗೆದ್ದಿದ್ರೆ ಮಕ್ಕಳೆಲ್ಲ ಕುಣಿದಾಡ್ತಿದ್ರು, ಅದನ್ನ ನೋಡೋಕೆ ಎಷ್ಟು ಚಂದ ಗೊತ್ತಾ ಅಂತಾಳೆ. ಆಗ ತಕ್ಷಣ ಮಣಿ ಮತ್ತೆ ಟೈಮ್ ನ ಹಿಂದಕ್ಕೆ ಓಡಿಸಿ, ನಮ್ಮಮ್ಮ ಕರಿತಿದ್ದಾರೆ, ಯಾರೋ ಕಸ್ಟಮರ್ ಬಂದಿದ್ದಾರಂತೆ ಅಂತ ಹೋಗಿ ಚೆನ್ನೈಲಿದ್ದ ಚೇಪಕ್ ಸ್ಟೇಡಿಯಂಗೆ ಟ್ರಾವೆಲ್ ಮಾಡಿ ಸ್ಟೇಡಿಯಂ ಒಳಗಡೆ ಹೋಗಿ ಫ್ರೀಸ್ ಮಾಡಿ ಧೋನಿ ಬಾಲ್ ಹೊಡೆಯೋ ತನಕ ವೆಯ್ಟ್ ಮಾಡಿ ಆ ಲಾಸ್ಟ್ ಬಾಲ್ ಹೊಡೆದ ತಕ್ಷಣ ಇನ್ನೇನು ಮಲ್ಲಿಂಗ ಕೈಗೆ ಕ್ಯಾಚ್ ಆಗುವ ಸಂದರ್ಭದಲ್ಲಿ ಮತ್ತೆ ಫ್ರೀಸ್ ಮಾಡಿ ಬಾಲ್ ಅನ್ನ ಬೇರೆ ಕಡೆ ಹಾಕಿ ಕ್ಯಾಚ್ ತಪ್ಪಿಸಿ 6 ಹೋಗೋ ಹಾಗೆ ಮಾಡಿ ಖುಷಿಯಿಂದ ಧೋನಿ ಬಳಿ ಹೋಗಿ ಸೆಲ್ಫಿ ಫೋಟೋ ತಗೊಂಡು ಇಮಿಡಿಯೇಟ್ ಆಗಿ ಅನಾಥಾಶ್ರಮಕ್ಕೆ ಓಡಿ ಬರ್ತಾನೆ. ಮಕ್ಕಳೆಲ್ಲ ಆಲ್ರೆಡಿ ಊಟ ಮಾಡ್ತಿದ್ದಾರೆ. ಆಗ ಸತ್ಯ ಕೇಳ್ತಾಳೆ, ನಿಜ ಹೇಳಿ, ನೀವು ಅಮ್ಮ ಕರಿತಿದ್ದಾರೆ ಅಂತ ಹೋಗಿದ್ರಾ? ಎಲ್ಲಿ ಹೋಗಿದ್ರಿ? ನಾನ್ ನಿಮ್ಮನ್ನ ಸ್ಟೇಡಿಯಂ ಅಲ್ಲಿ ನೋಡಿದೆ, ಟಿವಿಲಿ ನೀವು ನನಗೆ ಕಾಣಿಸಿದ್ರಿ ಅಂದಾಗ ಅದು ನಾನಲ್ಲ, ನೀವು ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತಾನೆ. ಇಲ್ಲ, ಖಂಡಿತ ಅದು ನೀವೇ, ನನ್ನನ್ನ ಯಾಮಾರಿಸಬೇಡಿ, ಇದೇ ಶರ್ಟ್ ಇದೇ ಪ್ಯಾಂಟ್ ನನಗೆ ಚೆನ್ನಾಗಿ ನೆನಪಿದೆ ಅಂತಾಳೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಮಣಿ, ನಾನು ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ನೋ ನಿಮಗೆ ಅದೇ ಆಗ್ತಿದೆ. ಯಾವ ವ್ಯಕ್ತಿ ಮೇಲೆ ಡೀಪ್ ಆಗಿ ಲವ್ ಆಗುತ್ತೋ ಆಗ ಎಲ್ಲಿ ನೋಡಿದ್ರು ನಿಮಗೆ ಅವನನ್ನೇ ನೋಡಿದ ಹಾಗೆ ಫೀಲ್ ಆಗುತ್ತೆ, ಎಲ್ಲಿ ನೋಡಿದ್ರು ನಿಮಗೆ ನಾನೇ ಕಾಣಿಸ್ತೀನಿ, ಆದ್ರೆ ರಿಯಾಲಿಟಿಯಲ್ಲಿ ಬೇರೆಯವರಾಗಿರ್ತಾರೆ ಅಂತ ನಂಬಿಸೋಕೆ ನೋಡ್ತಾನೆ. ಆಗ ಸತ್ಯ ನಂಬದೇ ಇದ್ದಾಗ, ಬೇಕಿದ್ರೆ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ, ನೀವು ಅಲ್ಲಿ ಊಟ ಬಡಿಸ್ತಿರೋ ನನ್ನ ನೋಡಿ, ನಿಮಗೆ ಮತ್ತೆ ನಾನೇ ಕಾಣಿಸ್ತೀನಿ ಅಂದ್ಬಿಟ್ಟು ಅವಳು ತಿರುಗಿ ನೋಡೋ ಅಷ್ಟರಲ್ಲಿ ಫ್ರೀಸ್ ಮಾಡಿ ಹೋಗಿ ಅಲ್ಲಿ ನಿಂತ್ಕೊಂಡು ಅನ್ಫ್ರೀಸ್ ಮಾಡ್ಬಿಡೋದು. ಅವಳು ನೋಡಿದ ಮೇಲೆ ಮತ್ತೆ ಫ್ರೀಸ್ ಮಾಡಿ ಅವಳು ಮುಂದೆ ಹೋಗಿ ಅನ್ಫ್ರೀಸ್ ಮಾಡೋದು. ಹೀಗೆ ಮಾಡಿ 2ನೇ ಸಲ ಯಾಮಾರಿಸಿ ಅವಳಿಗೆ ಕನ್ಫ್ಯೂಸ್ ಮಾಡಿ, ನಿಮಗೆ ಈ ಕಾಯಿಲೆ ಇದೆ, ಇದಕ್ಕೆ ಇಮ್ಯಾಜಿನೋ ರೊಮ್ಯಾನ್ಸೋಫಿಲಿಯಾ ಅಂತ ಹೆಸರು, ಬೇಕಿದ್ರೆ ನಿಮಗೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಗಿಡಕ್ಕೆ ನೀರ್ ಹಾಕ್ತಿರೋನ ನೋಡಿ ಮತ್ತೆ ನಿಮಗೆ ನಾನೇ ಕಾಣಿಸಿದ್ರೆ 100% ಕನ್ಫರ್ಮ್ ಇದು ಇಮ್ಯಾಜಿನೋ ರೊಮ್ಯಾನ್ಸೋಫಿಲಿಯಾನೇ ಅಂತ, ನಿಮಗೆ ನನ್ನ ಮೇಲೆ ಡೀಪ್ ಆಗಿ ಟ್ರೂ ಆಗಿ ಹಾನೆಸ್ಟ್ ಆಗಿ ಲವ್ ಆಗಿದೆ ಅಂತ ಅರ್ಥ ಅಂತ ಹೇಳಿ ಮತ್ತೆ ಅದೇ ತರ ಗಿಮಿಕ್ ಮಾಡಿ ಅವಳಿಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಹೀಗೆ ಒಂದು ದಿನ ನ್ಯೂಸ್ ಪೇಪರ್ ಅಲ್ಲಿ ಬ್ಯಾಕ್ ಪೇಜ್ ಅಲ್ಲಿ ದೊಡ್ಡದಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದರಲ್ಲಿ ಮಣಿ ಹತ್ರ ಇರುವ ಎಕ್ಸಾಕ್ಟ್ ಡಿಸೈನ್ ವಾಚ್ ಫೋಟೋ ಹಾಕಿ, ಈ ರೀತಿಯ ವಾಚ್ ಯಾರ ಹತ್ರ ಆದ್ರೂ ಇದ್ರೆ ಅದನ್ನ ನಮ್ಮ ಹತ್ರ ತಂದು ಕೊಟ್ರೆ ನಿಮಗೆ 5 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿರ್ತಾರೆ. ಆಬ್ವಿಯಸ್ಲಿ ಈ ಜಾಹೀರಾತನ್ನ ಕೊಟ್ಟಿರೋದು ಆತ್ರೇಯ. ಈ ಜಾಹೀರಾತು ನೋಡಿದ ಮಣಿ ಸ್ನೇಹಿತ ತಕ್ಷಣ ಓಡಿ ಬಂದು ಮಣಿಗೆ ಆ ಅಡ್ವರ್ಟೈಸ್ಮೆಂಟ್ ತೋರಿಸಿ, ನೋಡು ಮಣಿ, ನೀನು ಇಲ್ಲಿವರೆಗೂ ಎಷ್ಟು ವಾಚ್ ಗಳನ್ನ ತಯಾರಿಸಿದೀಯಾ, ಹೇಗಾದ್ರೂ ಮಾಡಿ ಇದೇ ಡಿಸೈನ್ ಅಲ್ಲಿ ಒಂದು ತಯಾರಿಸಿ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡೋಣ, ಒಂದು ವೇಳೆ ಅವರು ಕಂಡು ಹಿಡಿದಿಲ್ಲ ಅಂದ್ರೆ ನಮಗೆ 5 ಕೋಟಿ ಸಿಗುತ್ತೆ, ಅದರಲ್ಲಿ ಇಬ್ರು ಹಂಚ್ಕೊಳ್ಳೋಣ, ದಯವಿಟ್ಟು ಇಲ್ಲ ಅನ್ಬೇಡ, ಅಷ್ಟು ಹಣನ ನಾವು ಇಡೀ ಜೀವನ ಸಂಪಾದನೆ ಮಾಡಕ್ಕಾಗಲ್ಲ ಅಂತ ಹೇಳಿ ಒಪ್ಪಿಸ್ತಾನೆ. ಆಗ ಮಣಿ ತಲೆಗೆ ಬರುವ ಯೋಚನೆ ಒಂದೇ, ಈ ವಾಚ್ಗೆ 5 ಕೋಟಿ ಕೊಡೋಕೆ ರೆಡಿ ಇದ್ದಾರೆ ಅಂದ್ರೆ ಇದರ ಬಗ್ಗೆ ಅವರಿಗೆ ಗೊತ್ತೇ ಇರುತ್ತೆ, ಮತ್ತೆ ಇದು ನನ್ನ ಹತ್ರ ಇದೆ ಅಂದ್ರೆ ನನಗೂ ಅವರಿಗೂ ಏನೋ ಸಂಬಂಧ ಇದೆ ಅಂತ ಅನ್ಕೊಂಡು ಅವರು ಯಾರು ಅಂತ ತಿಳ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಜಾಹೀರಾತಲ್ಲಿ ಹಾಕಿದ್ದ ಡೇಟ್ಗೆ ಅವರ ಕಂಪನಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಇವರ ತರ ಆಸೆ ಇಟ್ಕೊಂಡು ವಾಚ್ ನ ಡೂಪ್ಲಿಕೇಟ್ ಮಾಡ್ಕೊಂಡು ತುಂಬಾ ಜನ ಬಂದಿದ್ದಾರೆ. ಆಗ ಇವರಿಗೆ 144ನೇ ನಂಬರ್ ನ ಟೋಕನ್ ಇಶ್ಯೂ ಮಾಡ್ತಾರೆ. ತಕ್ಷಣ ಮಣಿ ಟೋಕನ್ ಇಸ್ಕೊಂಡು ಫ್ರೀಸ್ ಮಾಡಿ ಒಳಗೆ ಹೋಗಿ ಬೇರೆಯವರ ಐಡಿ ಕಾರ್ಡ್ ಹಾಕೊಂಡು ಮೇನ್ ಕ್ಯಾಬಿನ್ ಗೆ ಎಂಟ್ರಿ ಆಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ MD ಮಿತ್ರ ಮತ್ತೆ ಚೇರ್ಮನ್ ಆತ್ರೇಯ ಎಂಬ ಹೆಸರು ಇರುತ್ತೆ. ಡ್ರಾಯರ್ ತೆಗೆದು ನೋಡಿದ್ರೆ ಗನ್ ಇರುತ್ತೆ. ಆಶ್ಚರ್ಯಗೊಳ್ಳುತ್ತಿದ್ದಂಗೆ ಅವರಿಬ್ಬರು ಮಾತನಾಡ್ತಾ ಒಳಗಡೆ ಬರುವ ಶಬ್ದ ಕೇಳುತ್ತೆ. ತಕ್ಷಣ ಟೈಮ್ ಫ್ರೀಸ್ ಮಾಡಿ ಎಸ್ಕೇಪ್ ಆಗೋಣ ಅನ್ಕೊಂಡ್ರೆ ವಾಚ್ ನ ಬ್ಯಾಟರಿ ಡೆಡ್ ಆಗ್ತಿದೆ, ವರ್ಕ್
ವರ್ಕ್ ಆಗ್ತಿಲ್ಲ. ಅದನ್ನ ಟ್ರೈ ಮಾಡ್ಬೇಕಾದ್ರೆ ಅವರಿಬ್ರು ಒಳಗಡೆ ಬಂದ್ಬಿಡ್ತಾರೆ. ತಕ್ಷಣ ಕ್ಯಾಬಿನ್ ಟೇಬಲ್ ಕೆಳಗಡೆ ಮಣಿ ಔತ್ಕೊಂಡ್ ಬಿಡ್ತಾರೆ. ಕ್ಯಾಬಿನ್ ಒಳಗಡೆ ಬಂದಾಗ ಆತ್ರೇಯ ಮಿತ್ರನಿಗೆ ಹೇಳ್ತಾನೆ, ನಾವು ಯಾವ್ದ್ರ ಹಿಂದೆ ಬಿದ್ದಿದ್ವೋ ಅದು ನಮ್ಮ ಕೈಗೆ ಸಿಕ್ಕಿದೆ, ಯಾವ್ದನ್ನ ಹುಡುಕಿಕೊಂಡು ನಾವು ಹೋಗ್ತಿದ್ವೋ ಅದೇ ನಮ್ಮನ್ನ ಹುಡ್ಕೊಂಡು ಬಂದಿದೆ ಅಂತಾನೆ. ಆಗ ಮಿತ್ರ, ನೀವು ಹೇಳಿದ ನನಗೆ ಅರ್ಥ ಆಗಿಲ್ಲ ಸರ್ ಅಂದಾಗ, ಇಲ್ಲಿದೆ ನೋಡು ಮಿತ್ರ, ಟೋಕನ್ ನಂಬರ್ 144, ನಾವು ಹುಡುಕ್ತಿರುವ ಟೈಮ್ ಮಿಷಿನ್ ಇರುವುದು ಇವರ ಹತ್ರನೇ. ಆಗ ಮಿತ್ರ, ಅದು ಹೇಗೆ ಸರ್, ನಾನು ಎಲ್ಲಾ ಸ್ಯಾಂಪಲ್ಸ್ ಚೆಕ್ ಮಾಡಿಸಿದ್ದೀನಿ, ಪ್ರತಿಯೊಬ್ಬರು ಡೂಪ್ಲಿಕೇಟ್ ವಾಚ್ ನೇ ತಗೊಂಡ್ ಬಂದಿದ್ದಾರೆ, ನೀವು ಹೇಳ್ತಿರೋ 144 ನಂಬರ್ ಡೂಪ್ಲಿಕೇಟ್ ವಾಚ್ ಅಂತಾನೆ ಹೇಳ್ತಾನೆ. ಆಗ ಆತ್ರೇಯ, ಹೌದು ಅದು ಡೂಪ್ಲಿಕೇಟ್ ವಾಚ್ ಅಂತ ನನಗೂ ಗೊತ್ತು, ಆದ್ರೆ ನಾವು ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಆ ವಾಚ್ ನ ಫ್ರಂಟ್ ಇಮೇಜ್ ಮಾತ್ರ. ಎಲ್ಲರೂ ಫ್ರಂಟ್ ಇಮೇಜ್ ನ ನೀಟ್ ಆಗಿ ಕಾಪಿ ಮಾಡ್ಕೊಂಡು ಇಲ್ಲಿಗೆ ತಂದಿದ್ದಾರೆ, ಆದ್ರೆ ಇವನು ಮಾತ್ರ ಬ್ಯಾಕ್ ಸೈಡ್ ಒರಿಜಿನಲ್ ತರನೇ ಮಾಡ್ಕೊಂಡ್ ಬಂದಿದ್ದಾನೆ. ಇಲ್ಲಿ ನೋಡು, ಒರಿಜಿನಲ್ ಅಂತ ಇರೋದು ನೋಡಿರೋ ನಮಗೆ ಮಾತ್ರ ಗೊತ್ತು, ಆದ್ರೆ ಇವನಿಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಒರಿಜಿನಲ್ ವಾಚ್ ಇವನ ಹತ್ರನೇ ಇದೆ ಅಂದಾಗ, ಇದನ್ನೆಲ್ಲ ಟೇಬಲ್ ಕೆಳಗಡೆ ಎತ್ಕೊಂಡಿದ್ದ ಮಣಿಗೆ ನಾನು ಎಂತ ಡೌಟ್ ಮಾಡಿದೆ ಅಂತ ಅನ್ಸುತ್ತೆ. ಆತ್ರೇಯ ಟೋಕನ್ ನಂಬರ್ 144ನೇ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂತ ಸಿಸಿಟಿವಿಯಲ್ಲಿ ಹಾಕುವಂತ ಮಿತ್ರನಿಗೆ ಹೇಳ್ತಾನೆ. ಇದನ್ನೆಲ್ಲ ಮಣಿ ಟೇಬಲ್ ಕೆಳಗಿಂದಾನೆ ಗಮನಿಸ್ತಾ ಇರ್ತಾನೆ. ಸಿಸಿಟಿವಿಯಲ್ಲಿ ಮಣಿ ಜೊತೆ ಬಂದಿರುವ ಅವನ ಸ್ನೇಹಿತನನ್ನ ಅಬ್ಸರ್ವ್ ಮಾಡಿದಾಗ ಅವನು ತುಂಬಾ ಕ್ಯಾಶುಯಲ್ ಆಗಿ ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದು ಕಂಡು ಬರುತ್ತೆ. ಅವನ ನಡವಳಿಕೆ ನೋಡಿ ಆತ್ರೇಯನಿಗೆ, ಇವನಿಗೆ ಇಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಿಲ್ಲ, ನನಗನ್ನಿಸ್ತಿರೋ ಪ್ರಕಾರ ಈ ವಾಚ್ ಇವಂದಲ್ಲ, ಇಲ್ಲಿ ನಮ್ಮ ಬಗ್ಗೆ ತಿಳ್ಕೊಳ್ಳೋಕೆ ಇವನನ್ನ ಬಳಸ್ಕೊಂಡಿದ್ದಾನೆ ಅಷ್ಟೇ, ಈಗಲೇ ಹೋಗಿ ಅವನನ್ನ ಕಾನ್ಫರೆನ್ಸ್ ರೂಮ್ ಗೆ ಕರೆ ಅಂತ ಹೇಳ್ತಾನೆ. ಮಿತ್ರ ಮಣಿ ಸ್ನೇಹಿತನನ್ನ ಕಾನ್ಫರೆನ್ಸ್ ರೂಮ್ ಗೆ ಕರೆದು, ನಿಮ್ಮ ವಾಚ್ ಸೆಲೆಕ್ಟ್ ಆಗಿದೆ, ನೀವು 5 ಕೋಟಿ ವಿನ್ ಆಗಿದ್ದೀರಾ ಅಂತ ಹೇಳ್ತಾನೆ. ಇದರಿಂದ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಖುಷಿಯಾಗಿ ಮಿತ್ರನಿಗೆ ಹಕ್ ಕೊಡ್ತಾನೆ. ನಂತರ ಮಿತ್ರ, ನೀವು ಇಲ್ಲೇ ಕಾನ್ಫರೆನ್ಸ್ ರೂಮ್ ಅಲ್ಲಿ ಕುಡ್ತೀರಿ, ನಾನು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಈ ಕಾನ್ಫರೆನ್ಸ್ ರೂಮ್ ಅಲ್ಲಿ ಟೇಬಲ್ ಕೆಳಗಡೆ ಮೈಕ್ ಸಿಸ್ಟಮ್ ಇರುತ್ತೆ, ಇಲ್ಲಿ ಯಾರು ಏನೇ ಮಾತಾಡಿದ್ರು ಆತ್ರೇಯನ ಕ್ಯಾಬಿನ್ ಅಲ್ಲಿ ಕೇಳಿಸುತ್ತೆ. ಮಿತ್ರ ಹೊರಗಡೆ ಹೋದ ತಕ್ಷಣ ಮಣಿ ಫ್ರೆಂಡ್ ಮಣಿಗೆ ಕಾಲ್ ಮಾಡ್ಬಿಡ್ತಾನೆ. ಮಣಿ ಫೋನ್ ರಿಂಗ್ ಆಗ್ಬಿಡುತ್ತೆ. ಫೋನ್ ಅಲ್ಲಿ, ನಮ್ಮ ಪ್ಲಾನ್ ವರ್ಕ್ ಆಗಿದೆ, ನಾವು ಕೊಟ್ಟಿರೋದನ್ನ ಒರಿಜಿನಲ್ ಅಂತ ನಂಬಿ ಬಿಟ್ಟಿದ್ದಾರೆ, 5 ಕೋಟಿ ಲಾಟ್ರಿ ಹೊಡೆದಿದ್ದೀವಿ ಅಂತಾನೆ. ಫೋನ್ ರಿಂಗ್ ಆದ ಗಾಬರಿಯಲ್ಲಿ ಮಣಿ ತಡಬಡಾಯಿಸಿದಾಗ ಆ ಟೋಕನ್ ಕಾಯಿನ್ ಆಚೆ ಉರುಳುತ್ತಾ ಬರುತ್ತೆ. ಈಗ ತಾನು ಹುಡುಕುತ್ತಿರುವ ವ್ಯಕ್ತಿ ತನ್ನ ಆಫೀಸಿನ ಟೇಬಲ್ ಕೆಳಗಡೆ ಇದ್ದಾನೆ ಅನ್ನೋದು ಆತ್ರೇಯನಿಗೆ ಖಚಿತವಾಗುತ್ತೆ. ತಕ್ಷಣ ಮಿತ್ರನಿಗೆ ಕಾಲ್ ಮಾಡಿ ಅವನಿಗೆ ಚೆನ್ನಾಗಿ ಹೊಡೆದು ಆ ವಾಚ್ ತಯಾರಿಸಿದ ಒರಿಜಿನಲ್ ವ್ಯಕ್ತಿ ಯಾರು ಅಂತ ಕೇಳು ಅಂತ ಹೇಳ್ಬಿಡ್ತಾನೆ. ತಕ್ಷಣ ಲಾಠಿ ಹಿಡ್ಕೊಂಡು ಮಿತ್ರ ಹೋದವನೇ ನಾಯಿಗೆ ಹೊಡೆದಾಗ ಹೊಡಿತಾನೆ. ಅವನಿಗೆ ಹೊಡಿತಾ ಇರೋದು ಟೇಬಲ್ ಕೆಳಗಡೆ ಇರೋನಿಗೆ ಕಾಣಿಸ್ಲಿ ಅಂತ ಸಿಸಿಟಿವಿಲಿ ಫುಟೇಜ್ ನ ಎಲ್ಲಾ ಸ್ಕ್ರೀನ್ಗೂ ಹಾಕ್ತಾನೆ. ತನ್ನ ಸ್ನೇಹಿತನಿಗೆ ಹೊಡಿತಿರೋದನ್ನ ನೋಡಿ ಕೋಪದಿಂದ ಮಣಿ ಆಚೆ ಬಂದು ತಕ್ಷಣ ಅವನಿರುವ ಕಡೆ ಓಡಿ ಹೋಗ್ತಾನೆ. ಅಲ್ಲಿನ ಸೆಕ್ಯೂರಿಟೀಸ್ ಎಲ್ಲ ಮಣಿ ಮೇಲೆ ಅಟ್ಯಾಕ್ ಮಾಡಿದ್ರು, ಅವರನ್ನೆಲ್ಲ ಹೊಡೆದು ಕಾನ್ಫರೆನ್ಸ್ ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲಿ ಮಣಿ ಮೇಲೆ ಮಿತ್ರ ಅಟ್ಯಾಕ್ ಮಾಡ್ತಾನೆ. ತನ್ನ ಫ್ರೆಂಡ್ ಗೆ ಹೊಡಿತಿದ್ದನ್ನ ನೋಡಿ ಮೊದಲೇ ವಿಪರೀತ ಕೋಪದಲ್ಲಿದ್ದ ಮಣಿ ಮಿತ್ರನಿಗೆ ಭೀಕರವಾಗಿ ಹೊಡಿತಾನೆ. ಹೀಗೆ ಮಿತ್ರನಿಗೆ ಹೊಡಿಬೇಕಾದ್ರೆ ಆತ್ರೇಯ ಬಂದು ಮಣಿ ಎದೆಗೆ ಗುರಿ ಇಟ್ಟು ಶೂಟ್ ಮಾಡ್ಬಿಡ್ತಾನೆ. ಸುಮಾರು ಒಂದು 4 ಗುಂಡು ಹಾರಿಸ್ತಾನೆ. ಮಣಿ ಇನ್ನೇನು ಸಾವಿನಂಚಿನಲ್ಲಿದ್ದಾನೆ. ಅವನ ಕಣ್ಣುಗಳಲ್ಲಿರುವ ಪ್ರಶ್ನೆಗಳು, ನೋಡೋಕೆ ನನ್ನನ್ನೇ ಹೋಲುವ ಈ ವ್ಯಕ್ತಿ ಯಾರು, ಈ ವಾಚ್ಗೂ ನನಗೂ ಹಾಗೂ ವಾಚ್ಗೂ ಇವರಿಗೂ ಇರೋ ಸಂಬಂಧ ಏನು, ಈ ವ್ಯಕ್ತಿ ನನ್ನನ್ನ ಯಾಕೆ ಹುಡುಕ್ತಿದ್ದಾನೆ, ನನ್ನನ್ನ ಯಾಕೆ ಕೊಲ್ತಿದ್ದಾನೆ. ಈಗ ಆತ್ರೇಯ, ನಿನ್ನ ನೋಡ್ತಿದ್ರೆ ನಾನು 26 ವರ್ಷಗಳನ್ನ ನನ್ನಿಂದ ಕಸಿದುಕೊಂಡಿರುವುದು ನನ್ನ ಮುಂದೆ ಬಂದು ನಿಂತಂತಿದೆ. ನನ್ನ ಇಷ್ಟು ವರ್ಷದ ಆಯುಸನ್ನ ಕಿತ್ಕೊಂಡಿದ್ದು ನಿನ್ನ ಅಪ್ಪ. ನಿನಗೆ ಅನ್ನಿಸ್ತಿರ್ಬೋದಲ್ಲ ನಾನ್ ಯಾರು ಅಂತ. ಈಗ ಮೇಲ್ಗಡೆ ಹೋಗಿ ನಾನ್ ಯಾರು ಅಂತ ನಿಮ್ಮ ಅಪ್ಪ ನಿಮ್ಮ ಅಮ್ಮನನ್ನ ಕೇಳು, ಹೇಳ್ತಾರೆ ಅಂತ ಹೇಳಿ, ನಿನ್ನನ್ನ ಉಳಿಸೋಕೆ ಅಲ್ವಾ ನಿಮ್ಮಪ್ಪ ನನಗೆ ಈಗ ತಂದಿದ್ದು ಅಂತ ಹೇಳಿ ಮತ್ತೆ ಶೂಟ್ ಮಾಡಿ ಮಣಿ ಬಿಲ್ಡಿಂಗ್ ಇಂದ ಕೆಳಗೆ ಬೀಳೋಕೆ ಮುಂಚೆ ಕೈ ಹಿಡಿದು ಕೊಡ್ಲಿಯಿಂದ ಅವನ ಕೈ ಕತ್ತರಿಸಿಕೊಂಡು ಕೆಳಗಡೆ ಹಾಕ್ಬಿಡ್ತಾನೆ. ಮಣಿನ ಸಾಯಿಸಿ ಈ ಟೈಮ್ ಮೆಷಿನ್ ವಾಚ್ ಅನ್ನ ತನ್ನದಾಗಿಸ್ಕೊಂಡು ಆತ್ರೇಯ ತುಂಬಾ ಖುಷಿ ಪಡ್ತಾನೆ. ಮಿತ್ರನಿಗೆ, ಇವನು ಸಾಯುವಾಗಲೂ ನಮಗೆ ಉಪಯೋಗ ಆಗಿ ಸಾಯ್ತಿದ್ದಾನೆ. ಈ ವಾಚ್ ಚಾರ್ಜ್ ಆಗಬೇಕು ಅಂದ್ರೆ ಇದಕ್ಕೆ ಮನುಷ್ಯನ ದೇಹದಿಂದ ಎಲೆಕ್ಟ್ರಿಸಿಟಿ ಪಾಸ್ ಮಾಡಬೇಕು, ಅಂದ್ರೆ ಯಾರ ಕೈಯಲ್ಲಿ ಇರುತ್ತೋ ಅವರು ಡೈರೆಕ್ಟ್ ಕರೆಂಟ್ ಓಡಿಸ್ಕೋಬೇಕು. ಇವನ ಕೈ ಸಿಕ್ಕಿದ್ರಿಂದ ನಾವು ಕರೆಂಟ್ ಶಾಕ್ ಓಡಿಸ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿ ಆ ವಾಚ್ ಇದ್ದ ಮಣಿ ಕೈಯನ್ನ ಒಂದು ಬಾಕ್ಸ್ ಒಳಗೆ ಹಾಕಿ ನೀರು ತುಂಬಿ ಅದರೊಳಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ. ಆಗ ವಾಚ್ ಚಾರ್ಜ್ ಆಗಿ ಡಿವೈಸ್ ಆಕ್ಟಿವೇಟ್ ಆಗುತ್ತೆ. ಈಗ ಆತ್ರೇಯ, ಬಾ ಮಿತ್ರ, ನಾನು ಕಳ್ಕೊಂಡಿರೋದನ್ನೆಲ್ಲ ಪಡ್ಕೊಳ್ಳುವ ಸಮಯ ಬಂದಿದೆ. 26 ವರ್ಷ ಹಿಂದಕ್ಕೆ ಹೋಗೋಣ. ನನಗೆ ಈ ಸ್ಥಿತಿ ಬರೋಕೆ ಯಾವ ಘಟನೆ ಕಾರಣ ಆಯ್ತೋ ಅದನ್ನ ತಡೆದು ಮತ್ತೆ ನಾನು ಆರೋಗ್ಯದಿಂದ ಜೀವನ ಆರಂಭ ಮಾಡ್ತೀನಿ. ನೀನು ಅವಾಗಿಂದ ನನ್ನ ಜೊತೆ ಇರೋದ್ರಿಂದ ನೀನು ನನ್ನ ಜೊತೆ ಬಂದು ಈ ವಾಚ್ ಅನ್ನ ಮುಟ್ಟು. ಟೈಮ್ ಸೆಟ್ ಮಾಡುವಾಗ ಯಾರು ಇದನ್ನ ಸ್ಪರ್ಶ ಮಾಡ್ತಾರೋ ಅವರು ಮಾತ್ರ ಟೈಮ್ ಟ್ರಾವೆಲಿಂಗ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಷ್ಟು ವರ್ಷ ನೀನು ನನ್ನ ಜೊತೆ ನಿಂತಿದ್ದಕ್ಕಾಗಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಬಂದು ವಾಚ್ ಮುಟ್ಟು ಅಂತ ಹೇಳಿ ಈಗ 26 ವರ್ಷ ಹಿಂದಕ್ಕೆ ಹೋಗೋಕೆ ಟೈಮ್ ಸೆಟ್ ಮಾಡ್ತಾರೆ. ಆದ್ರೆ ಅನ್ಕೊಂಡ್ ಹಾಗೆ 26 ವರ್ಷ ಹಿಂದೆ ಹೋಗಲು ಸಾಧ್ಯ ಆಗಲ್ಲ. ಕೇವಲ 24 ಗಂಟೆ ಅಂದ್ರೆ ಹಿಂದಿನ ದಿವಸಕ್ಕೆ ಬರ್ತಾರೆ. ಈಗ ಆತ್ರೇಯ ಬೆಡ್ ಮೇಲೆ ಮಲಗಿದ್ದಾನೆ. ಮಿತ್ರ ತನ್ನ ಮನೆಯಲ್ಲಿ ತಾನು ಮಲಗಿದ್ದಾನೆ. ಆತ್ರೇಯ ಮಿತ್ರನಿಗೆ ಕಾಲ್ ಮಾಡಿ ತಕ್ಷಣ ಬಾ ಅಂತ ಕರೀತಾನೆ. ಮಿತ್ರ, ನನ್ನನ್ನು ನಾನೇ ನಂಬೋಕಾಗ್ತಿಲ್ಲ, ಹಿಂದಿನ ದಿನಕ್ಕೆ ಮತ್ತೆ ಬಂದಿದ್ದೀವಿ ಅಂತ ಎಕ್ಸೈಟ್ಮೆಂಟ್ ಇಂದ ಹೇಳ್ಕೊಂಡಾಗ, ನಿನಗೆ ಹುಚ್ಚ, ನಾನು 26 ವರ್ಷ ಹಿಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನು ಬರೀ 24 ಗಂಟೆಗೆ ಖುಷಿ ಪಡ್ತಿದ್ಯಲ್ಲ. ಆ ಸೇತುರಾಮನ್ ನಮ್ಮನ್ನ ಮತ್ತೆ ಯಾಮಾರಿಸ್ಬಿಟ್ಟ. ಇದಕ್ಕೆ ಪ್ರಾಜೆಕ್ಟ್ 24 ಅಂತ ಹೆಸರು ಇಟ್ಟಿರೋದೇ ಇದೇ ಕಾರಣಕ್ಕೆ. ಇದರಿಂದ ನಾವು ಕೇವಲ 24 ಗಂಟೆಗಳು ಮಾತ್ರ ಹಿಂದೆ ಅಥವಾ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 26 ವರ್ಷ ಹಿಂದೆ ಹೋಗಿ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ನಮ್ಮಿಂದ ಸಾಧ್ಯ ಇಲ್ಲ. ಆದ್ರೆ ಈ ವಾಚ್ ನಮ್ಮನ್ನ 26 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗುವ ತರ ಮಾಡೋ ಶಕ್ತಿ ಇರೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಬೇರೆ ಯಾರು ಅಲ್ಲ, ಸೇತುರಾಮನ್ ಮಗ ಅಂತಾನೆ. ಆಗ ಮಿತ್ರ ಅವನನ್ನ ನೆನೆ
ಅವನನ್ನೇ ಕೊಂದ್ಬಿಟ್ವಲ್ಲ ಅಂದಾಗ, ಅಯ್ಯೋ ದಡ್ಡ, ನಾವು ಅವನನ್ನ ಕೊಂದು ಹಿಂದಿನ ದಿನಕ್ಕೆ ಮತ್ತೆ ವಾಪಸ್ ಬಂದಿದ್ದೀವಿ. ಅಂದ್ರೆ 24 ಗಂಟೆಗಳ ಹಿಂದೆ ನಾವು ಎಲ್ಲಿದ್ವೋ ಅಲ್ಲಿಗೆ ಬಂದಿದ್ದೀವಿ. ಇದರ ಅರ್ಥ ಅವನು ಈಗ ಸತ್ತಿರಲ್ಲ, ಬದುಕಿರ್ತಾನೆ. ನೀನು ನ್ಯೂಸ್ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದನ್ನ ಯಾರು ಪಬ್ಲಿಷ್ ಮಾಡದೇ ಇರೋ ತರ ನೋಡ್ಕೋ. ಅವನು ಆ ಅಡ್ವರ್ಟೈಸ್ಮೆಂಟ್ ನ ನೋಡಬಾರ್ದು, ನಮ್ಮನ್ನ ಹುಡ್ಕೊಂಡು ಬರ್ಲೂಬಾರ್ದು. ಅವನಿಗೆ ಇದರ ಬಗ್ಗೆ ಗೊತ್ತಾದ್ರೆ ಕಷ್ಟ. ಹಾಗಾಗಿ ಈ ವಾಚ್ ನ ತಗೊಂಡು ಹೋಗಿ ಈಗ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಕೈಯಲ್ಲಿ ಹಾಕ್ಬಿಡು. ಮುಂದೆ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ಅಂತ ಹೇಳಿ ಮಿತ್ರನ ಕಳಿಸಿ ವಾಚ್ ಮತ್ತೆ ಮಣಿ ಕೈಗೆ ತಲುಪಿಸ್ತಾರೆ. ಈಗ ಸಮಯ ಹಿಂದಿನ ದಿನದಿಂದ ಶುರು ಆದ್ರೆ ಮಣಿಯನ್ನ ಸ್ನೇಹಿತನ ಜೊತೆ ಆತ್ರಯನ ಆಫೀಸ್ಗೆ ಕರ್ಕೊಂಡು ಬಂದಿದ್ದು, ಇಲ್ಲಿ ಮಣಿಯನ್ನ ಕೊಂದಿದ್ದು, ಕೈ ಕತ್ತರಿಸಿ ಹಾಕಿದ್ದು ಯಾವುದು ನಡೆಯಲ್ಲ. ಮಣಿ ನಿದ್ದೆಯಿಂದ ಬೆಳಗ್ಗೆ ಎದ್ದು ತನ್ನ ಎಡಗೈ ನೋಡಿದರೆ ಕೈಲಿ ವಾಚ್ ಇಲ್ಲ. ತಕ್ಷಣ ಗಾಬರಿಯಾಗಿ ಇಡೀ ರೂಮ್ ಎಲ್ಲ ತಡಬಡಾಯಿಸ್ತಾ ಹುಡುಕಾಡ್ತಾನೆ, ಎಲ್ಲೂ ಸಿಕ್ತಿಲ್ಲ. ನೋಡಿದ್ರೆ ಬಲಗೈಲಿ ಇದೆ. ಈಗ ಮಣಿಗೆ ನಾನು ಯಾವಾಗಲೂ ಎಡಗೈಗೆ ವಾಚ್ ಕಟ್ಕೋತೀನಿ, ಇದು ಬಲಗೈಗೆ ಹೇಗ್ ಬಂತು ಅಂತ ಆಶ್ಚರ್ಯ ಆಗುತ್ತೆ. ಮತ್ತು ತನ್ನ ರೂಮ್ ಅಲ್ಲಿ ನೋಡಿದ್ರೆ ಹೆಜ್ಜೆ ಗುರುತು ಕಾಣ್ತಿದೆ. ಅನುಮಾನ ಬಂದು ಏನಾಗಿರ್ಬಹುದು ಅಂತ ತಿಳ್ಕೊಳ್ಳೋಕೆ ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗ್ತಾನೆ. ಆಗ ಮಿತ್ರ ಬಂದು ಕೈಲಿ ವಾಚ್ ಇಟ್ಟು ಹೋಗಿರೋದು ಗೊತ್ತಾಗುತ್ತೆ. ತಕ್ಷಣ ಅವನು ಹೋದಂಗೆಲ್ಲ ಹಿಂದೆನೆ ಹಿಂಬಾಲಿಸ್ತಾ ಹೋಗಿ ಮಿತ್ರ ಆತ್ರಯನ ಮನೆಗೆ ಹೋದಾಗ ಕಿಟಕಿಯಲ್ಲಿ ಇಣುಕು ನೋಡ್ತಾನೆ. ಆಗ ಆತ್ರಯ ಸೆಂಟಿಮೆಂಟಲ್ ಆಗಿ ನಾನು ಹೇಳಿದ ಹಾಗೆ ಮಾಡಿದೆಯೇ ಮಿತ್ರ ಅಂತ ಕೇಳ್ತಾನೆ. ಆಗ ಮಿತ್ರ, ಹೌದು, ನೀವು ಹೇಳಿದ ಹಾಗೆ ವಾಚ್ ನ ಅವನ ಕೈಲಿಟ್ಟು ಬಂದಿದ್ದೇನೆ. ಅವನು ನೋಡೋಕೆ ಥೇಟ್ ನಿಮ್ ತರಾನೇ ಇದ್ದಾನೆ ಅಂತಾನೆ. ಸೇತುರಾಮನ್ ಮತ್ತು ಅವನ ಹೆಂಡತಿ ಪ್ರಿಯಾ ಫೋಟೋ ಮುಂದೆ ಹೋಗಿ ನೋಡುತ್ತಾ, ನೋಡಿದೀಯ ಪ್ರಿಯಾ, ನನ್ನ ಮಗ ನನ್ನ ಹಾಗೇನೆ ಇದ್ದಾನಂತೆ. ಕೇಳೋಕೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ನಾನು ಅವನನ್ನ ಬೆಳೆಸೋದಕ್ಕೆ ಆಗ್ಲಿಲ್ವಲ್ಲ ಅಂತ ದುಃಖನೂ ಆಗುತ್ತೆ. ನಾನು ಈ ಪರಿಸ್ಥಿತಿಯಲ್ಲಿ ಅವನನ್ನ ಹೇಗೆ ಸಾಕ್ಲಿ? ಹೇಗೋ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ತಯಾರಿಸಿದ್ದ ವಾಚ್ ಅವನ ಹತ್ರ ಇದೆಯಾ ಅಂತ ಖಾತ್ರಿ ಆಗಬೇಕಿತ್ತು. ಅದು ಖಾತ್ರಿ ಆಯ್ತು. ಅವನು ಚೆನ್ನಾಗಿದ್ದಾನಲ್ಲ, ನನಗೆ ಅಷ್ಟೇ ಸಾಕು ಅಂತ ಮಾತಾಡ್ತಾನೆ. ಇದನ್ನೆಲ್ಲ ನೋಡಿದ ಮಣಿ, ಇವರು ನನ್ನ ಅಪ್ಪನ, ಫೋಟೋದಲ್ಲಿ ಇರೋದು ನನ್ನ ತಾಯಿ ಆದ್ರೆ ನಾನು ತಾಯಿ ಎಂದ್ಕೊಂಡಿರೋರು ನನ್ನನ್ನ ಸಾಕಿದ ತಾಯಿನ ಅಂತ ಒಂದು ಕ್ಷಣ ನೋವಾಗುತ್ತೆ. ಆತ್ರಯ ಮತ್ತು ಮಿತ್ರ ಆ ರೂಮಿಂದ ಆಚೆ ಹೋದ್ಮೇಲೆ ಅಲ್ಲಿಗೆ ಹೋಗಿ ಮಣಿ ತನ್ನ ಫ್ಯಾಮಿಲಿಯ ಫೋಟೋವನ್ನು ತೆಗೆದುಕೊಂಡು ಓಡಿ ಹೋಗ್ತಾನೆ. ಆತ್ರಯ ಆಡಿದ ಈ ನಾಟಕನ ನೋಡಿ, ನಾವು ವಾಚ್ ತಗೊಂಡು ಹೋಗಿ ಇಟ್ರೆ ನಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾನೆ ಅಂತ ಹೆಂಗ್ ಗೆಸ್ ಮಾಡಿದ್ರಿ ಅಂತ ಮಿತ್ರ ಕೇಳ್ತಾನೆ. ಆಗ ಆತ್ರಯ, ಅವನು ಸೇತುರಾಮನ್ ಮಗ ಆಗಿದ್ರೆ ನಾನು ಸೇತುರಾಮನ್ ಅಣ್ಣ, ಯಾವ ವಿಷಯಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ನಾವು ಅವನ ಹತ್ರ ವಾಚ್ ತಗೊಂಡು ಹೋಗಿ ಹೊಡೆದು ಬಡದು 26 ವರ್ಷ ಹಿಂದಕ್ಕೆ ಹೋಗೋ ಹಾಗೆ ರೆಡಿ ಮಾಡು ಅಂತ ಕೇಳಿದಿದ್ರೆ ಅವನು ಯಾವುದೇ ಕಾರಣಕ್ಕೂ ರೆಡಿ ಮಾಡ್ಕೊಡ್ತಿರ್ಲಿಲ್ಲ. ಆದ್ರೆ ಈಗ ಅವನ ತಲೆಯಲ್ಲಿ ನಾನು ಅವನ ತಂದೆ ಎಂಬ ಹುಳ ಬಿಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ಅವನಿಗೆ ಹತ್ತಿರ ಆಗಿ ಆತ್ರಯ ನನ್ನನ್ನ ಈ ಸ್ಥಿತಿಗೆ ತಂದು ನಿನ್ನ ತಾಯಿನ ಸಾಯಿಸ್ತಾ ಅಂತೆಲ್ಲ ಹೇಳಿ ಕರುಣೆ ಹುಟ್ಟಿಸಿ ನಾವು 26 ವರ್ಷ ಹಿಂದೆ ಹೋದ್ರೆ ಆಗಿದ್ದನ್ನೆಲ್ಲ ಸರಿಪಡಿಸಬಹುದು ಅಂತ ಹೇಳಿ ಅವನಿಗೆ ಈ ವಾಚ್ ನ ರೆಡಿ ಮಾಡೋಕೆ ಹೇಳ್ತೀನಿ. ಅವನು ಅವಳ ತಾಯಿಯ ಫೋಟೋನ ತೆಗೆದುಕೊಂಡು ಹೋಗಿರೋದನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ. 26 ವರ್ಷ ಹಿಂದೆ ಹೋಗಿ ನಿನ್ನ ತಾಯಿನ ನೀನು ನೋಡಬಹುದು ಅಂತ ಹೇಳಿದ್ರೆ ಖಂಡಿತ ಅವನು ಈ ಕೆಲಸ ಮಾಡೇ ಮಾಡ್ತಾನೆ. ಕನಿಷ್ಠ ಪಕ್ಷ ತನ್ನ ತಂದೆ ಕಾಲಿನ ಸ್ವಾಧೀನ ಕಳ್ಕೊಂಡಿರೋದನ್ನ ಸರಿ ಮಾಡ್ಬೇಕು ಅಂತ ಆದ್ರೂ ಈ ಕೆಲಸ ಮಾಡೇ ಮಾಡ್ತಾನೆ ಅಂತಾನೆ. ಆಗ ಮಿತ್ರ, ಇವರ ಅಪ್ಪ ಸೇತುರಾಮನ್ ಏನೋ ದೊಡ್ಡ ವಿಜ್ಞಾನಿ, ಅವನು ಮಾಡುವಂತ ಕೆಲಸ ಅವನ ಮಗನು ಮಾಡ್ತಾನೆ ಅಂತ ಹೇಗೆ ನಂಬ್ತೀರಾ ಅಂತ ಕೇಳಿದಾಗ ಆತ್ರಯ್ಯ, ಈ ವಿದ್ಯೆಗಳು ಅವನಿಗೆ ಬೈ ಜೀನ್ಸ್ ಅಂದ್ರೆ ಬೈ ಬ್ಲಡ್ ಬಂದಿದೆ. ನೀನೇ ಯೋಚನೆ ಮಾಡು. ಅವನಿಗೆ ತನ್ನ ತಂದೆ ಒಬ್ಬ ವಾಚ್ ಮ್ಯಾನುಫ್ಯಾಕ್ಚರರ್ ಸೈಂಟಿಸ್ಟ್ ಅನ್ನೋದು ಗೊತ್ತೇ ಇಲ್ಲ. ಆದ್ರೂ ಬದುಕುವುದಕ್ಕೆ ಅವನು ವಾಚ್ ಮೆಕ್ಯಾನಿಕ್ ವೃತ್ತಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ? ಯಾಕಂದ್ರೆ ಅದು ಅವನ ಮೈಯಲ್ಲಿ ಹರಿತಿರುವ ರಕ್ತ ಹಾಗೆ ಮಾಡಿಸುತ್ತೆ. ಅದೇ ರೀತಿ ಅವನಿಗೆ ಬೇಕಾದ ತರಬೇತಿ ಕೊಟ್ರೆ ಅವರ ಅಪ್ಪನಂತೆ ಅನ್ವೇಷಣೆಯನ್ನ ಇವನು ಮಾಡ್ತಾನೆ. ಹೀಗೆ ಪ್ಲಾನ್ ಮಾಡಿ ಹೇಗಾದ್ರೂ ಮಾಡಿ 26 ವರ್ಷ ಹಿಂದೆ ಹೋಗ್ಬೇಕು, ಹೋಗಿ ತಾನು ಟ್ರೈನ್ ದ ಜಿಗಿದಿರುವ ಘಟನೆಯನ್ನ ನಡೆಯದೇ ಇರುವ ಹಾಗೆ ಮಾಡಿ ವಾಚ್ ನ ಪರ್ಮನೆಂಟ್ ಆಗಿ ತನ್ನದಾಗಿಸಿಕೊಳ್ಳಬೇಕು ಅನ್ನೋದೇ ಆತ್ರಯನ ಆಸೆ. ಈಗ ತಾಯಿ ಫೋಟೋ ತೆಗೆದುಕೊಂಡು ಮನೆಗೆ ಬಂದ ಮಣಿ ಇಲ್ಲಿಯವರೆಗೂ ತನ್ನನ್ನ ಪ್ರೀತಿಯಿಂದ ಸಾಗಿದ ತಾಯಿ ಹತ್ತಿರ ಫೋಟೋ ತೋರಿಸಿ, ಅಮ್ಮ, ನನಗೆ ನಿಜವಾದ ತಾಯಿ ಯಾರೆಂದು ತಿಳಿದಿದೆ ಎಂಬ ದುಃಖ ಆಗ್ತಿಲ್ಲ, ಆದ್ರೆ ನಾನು ಯಾಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಲಿಲ್ಲ ಎಂಬ ದುಃಖ ಆಗ್ತಿದೆ ಅಂತ ಅಳುತ್ತಾ ಹೇಳ್ಕೊತಾನೆ. ಆಗ ಅವನ ತಾಯಿ ಮಣಿ ತನ್ನ ಕೈಗೆ ಹೇಗೆ ಸಿಕ್ಕ ಎಂಬ ಕಥೆಯನ್ನ ಹೇಳ್ತಾಳೆ. ಈಕೆ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಮರ್ಯಾದಸ್ಥ ಕುಟುಂಬದ ಹೆಣ್ಣು ಮಗಳು. ಇವರದು ಜಾಯಿಂಟ್ ಫ್ಯಾಮಿಲಿ. ತನ್ನ ಕುಟುಂಬದಲ್ಲಿ ಮೊದಲನೇ ಹೆಣ್ಣು ಮಗಳಾದ ಇವಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿ ಓದಿಸಬೇಕು ಅಂತ ಬೇರೆ ರಾಜ್ಯಕ್ಕೆ ಕಳಿಸಿರ್ತಾರೆ. ಒಂದು ದಿನ ತನ್ನ ಮನೆಯವರು ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರ್ತಿದ್ದಾರೆ, ಕಾಲೇಜ್ಗೆ ರಜಾ ಹಾಕಿಕೊಂಡು ಊರಿಗೆ ಬಂದು ಹೋಗುವಂತ ಪತ್ರ ಬರೀತಾರೆ. ಹೀಗೆ ಊರಿಗೆ ಟ್ರೈನ್ ಅಲ್ಲಿ ಬರ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮೈಯೆಲ್ಲ ರಕ್ತ ಆಗಿ ಗಾಯ ಆಗಿ ಟ್ರೈನ್ ಒಳಗಡೆ ಓಡಿ ಓಡಿ ಬಂದ ಸೇತುರಾಮನ್ ಇವಳ ಕೈಯಲ್ಲಿ ಮಗು ಇಟ್ಟು, ಇವರ ತಾಯಿಗೆ ಅದೇನೇ ಕಷ್ಟ ಬಂದರೂ ಕಾಪಾಡಿಕೊಳ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಆ ಮಾತನ್ನ ಉಳಿಸ್ಕೋಬೇಕು. ನಾನು ಅಪಾಯದಲ್ಲಿದ್ದೀನಿ. ಇನ್ನು ಮುಂದೆ ಈ ಮಗು ನಿಮ್ಮ ಜವಾಬ್ದಾರಿ, ದಯವಿಟ್ಟು ಕಾಪಾಡಿ ಅಂತ ಹೇಳಿ ಕೈಲಿ ಇಟ್ಟು ಹೋಗ್ಬಿಡ್ತಾನೆ. ಈ ಮುದ್ದಾದ ಮಗುವಿನ ಮುಖ ನೋಡಿದ ಈಕೆ ಮಗು ಸಮೇತ ತನ್ನ ಊರಿಗೆ ಹೋಗ್ತಾಳೆ. ತಮ್ಮ ಮನೆ ಮಗಳು ಕೈಯಲ್ಲಿ ಮಗು ಹಿಡಿದು ಬಂದದ್ದನ್ನ ನೋಡಿ ಎಲ್ಲರೂ ಅವಳನ್ನು ತಪ್ಪು ತಿಳಿತಾರೆ. ಅವಳು ನಡೆದದ್ದನ್ನ ಹೇಳಿದ್ರು, ಈ ಮಾತುಗಳನ್ನ ನಿಮ್ಮ ಮನೆಯವರಾದ ನಾವು ನಂಬಬಹುದು, ಆದ್ರೆ ಊರಿನ ಜನ ನಂಬೋದಿಲ್ಲ. ನೀನು ಈ ಮಗುನ ದೂರ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆಗ ಆಕೆ ಅಳುತ್ತಿರುವ ಕಂದನನ್ನ ನೋಡಿ, ಅಪ್ಪ, ಚಿಕ್ಕ ವಯಸ್ಸಿನಲ್ಲೂ ನೀವು ನಮಗೆ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತನ್ನು ತಪ್ಪಬಾರದು ಅಂತ ಹೇಳ್ಕೊಟ್ಟಿದ್ರಿ. ನಾನು ಅದೇ ಗುಣಗಳನ್ನ ಮೈಗೂಡಿಸ್ಕೊಂಡು ಬಂದಿದ್ದೀನಿ. ಈಗ ನಾನು ಈ ಮಗುವಿನ ತಂದೆಗೆ ಅದೆಂತ ಸಮಸ್ಯೆ ಬಂದರೂ ಕಾಪಾಡಿಕೊಳ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಊರಿನ ಜನ ಅಥವಾ ನನ್ನ ಕುಟುಂಬದವರು ಏನೇ ಎಂದರೂ ಪರವಾಗಿಲ್ಲ, ನಾನು ಈ ಮಗುವನ್ನ ಬಿಡದೆ ಕಾಪಾಡ್ಕೊಳ್ತೀನಿ. ನನ್ನಿಂದ ನಿಮ್ಮ ಮರ್ಯಾದೆಗೆ ಧಕ್ಕೆ ಆಗುತ್ತೆ ಅನ್ನೋದಾದ್ರೆ ನಾನು ಈಗಲೇ ಮನೆ ಬಿಟ್ಟು ಹೊರಡ್ತೀನಿ ಅಂತ ಹೇಳಿ ತನ್ನ ಇಡೀ ಕುಟುಂಬವನ್ನ ಈ ಮಗುಗೋಸ್ಕರ ದೂರ ಮಾಡ್ಕೊಂಡು ಊರು ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ನಡೆದ ಕಥೆಯನ್ನು ಕೇಳಿದ ಮಣಿ, ನನ್ನನ್ನು ಹೆತ್ತ ನಿಜವಾದ ತಂದೆ ತಾಯಿ ಹೇಗಿದ್ದಾರೋ, ಪರಿಸ್ಥಿತಿ ಹೇಗಿತ್ತೋ ಅದು ಯಾವ
ಯಾವುದು ನನಗೆ ಬೇಡ. ನನಗೆ ಬುದ್ಧಿ ಬಂದಾಗಿನಿಂದಲೂ ನೋಡಿರುವುದು ನಿನ್ನ ಮುಖ ಮಾತ್ರ. ಅಂದು ನೀನು ನನ್ನ ತಾಯಿ ಅಂತ ಒಪ್ಕೊಂಡಿದ್ದೀನಿ. ಇನ್ನೆಂದಿಗೂ ನೀನು ನನ್ನ ತಾಯಿಯೇ. ಅದನ್ನ ಬದಲಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಎಂದು ಭಾವುಕನಾಗಿ ಹೇಳುತ್ತಾ, ರಕ್ತ ಸಂಬಂಧವೇ ಇಲ್ಲದ ನನಗೋಸ್ಕರ ನಿನ್ನ ರಕ್ತ ಸಂಬಂಧವನ್ನು ಕಳೆದುಕೊಂಡು ಬಂದಿದ್ದೀಯಾ. ನಿನಗೋಸ್ಕರ ನಾನು ಏನು ಮಾಡಿದ್ರು ಕಡಿಮೆನೆ. ನೀನು ಕಳೆದುಕೊಂಡಿರುವ ರಕ್ತ ಸಂಬಂಧವನ್ನ ಮತ್ತೆ ನಿನ್ನೊಂದಿಗೆ ಕೊಡಿಸಬೇಕು. ಅದೇ ನನ್ನ ಆಸೆ ಎಂದು ಹೇಳಿ ತನ್ನ ತಾಯಿಯನ್ನು ಅವಳ ತಾಯಿಯ ಮನೆಗೆ ಕರ್ಕೊಂಡು ಹೋಗ್ತಾನೆ. 26 ವರ್ಷಗಳ ನಂತರ ತಮ್ಮ ಕುಟುಂಬವನ್ನು ಬಿಟ್ಟು ಹೋದ ಮಗಳನ್ನು ನೋಡಿ ಇಡೀ ಕುಟುಂಬ ಸಂತೋಷದಲ್ಲಿ ಮುಳುಗುತ್ತದೆ. ಅಷ್ಟು ವರ್ಷಗಳು ಸಾಕಿ ಬೆಳೆಸಿದ್ದ ಅಪ್ಪ ಅಮ್ಮನನ್ನ ನಿನಗೋಸ್ಕರ ದೂರ ಮಾಡ್ಕೊಂಡ್ಲು. ಮತ್ತೆ ಅವರ ತಂದೆ ತಾಯಿ ಜೊತೆ ಸೇರ್ಸೋಕೆ ನಿನಗೆ ಇಷ್ಟು ವರ್ಷ ಬೇಕಾಯ್ತಾ ಅಂತ ಮಣಿಗೆ ಹೇಳ್ತಾ ಅವನನ್ನ ಕೂಡ ತಮ್ಮ ಮೊಮ್ಮಗ ಅಂತ ಒಪ್ಕೊಳ್ತಾರೆ. ಹೀಗೆ ಬಿಟ್ಟು ಹೋಗಿದ್ದ ಕುಟುಂಬ ಮತ್ತೆ ಒಂದಾಗುತ್ತೆ. ಮನೆ ಒಳಗಡೆ ಹೋದ ಮೇಲೆ ಮಣಿ ಹೀಗೆ ಫ್ಯಾಮಿಲಿ ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ ಒಂದು ಫೋಟೋದಲ್ಲಿ ಸತ್ಯ ಕಾಣಿಸ್ತಾಳೆ. ಆಗ ಮಣಿ ತಾತನನ್ನು ಫೋಟೋದಲ್ಲಿರುವ ಈ ಹುಡುಗಿ ಯಾರು ಅಂತ ಕೇಳ್ತಾನೆ. ಇವಳು ನನ್ನ ಮೊಮ್ಮಗಳು, ಅಂದ್ರೆ ನಿನಗೆ ಅತ್ತೆ ಮಗಳು. ಚೆನ್ನೈನಲ್ಲಿ ಓದ್ತಿದ್ದಾಳೆ. ರಜಕ್ಕೆ ಊರಿಗೆ ಬಂದಿದ್ದಾಳೆ. ಎಲ್ಲೋ ಹೊರಗಡೆ ಹೋಗಿರ್ಬೋದು, ಬರ್ತಾಳೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮಣಿಗೆ ಲಾಡು ಬಂದು ಬಾಯಿಗೆ ಬಿದ್ದ ಹಾಗೆ ಖುಷಿ ಆಗುತ್ತೆ. ಸತ್ಯ ಮನೆಗೆ ಬರ್ತಾಳೆ. ಮೊದಲೇ ಮಣಿ ಹೇಳ್ದಾಗೆ ಇಮ್ಯಾಜಿನ್ ರೊಮ್ಯಾನ್ಸೋಫಿಲಿಯಾ ಎಂಬ ಕಾಯಿಲೆಗೆ ತುತ್ತಾಗ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅವನು ಪಕ್ಕದಲ್ಲೇ ಕಾಣಿಸ್ಕೊಂಡು ಮಾತಾಡ್ಸ್ತಾನೆ. ಅವಳು ಭ್ರಮೆಯಲ್ಲಿ ಇದ್ದೀನಿ ಅನ್ಕೊಂಡು ಮಾತಾಡ್ತಿದ್ದಾಳೆ. ಈಗ ಮಣಿ, ಹೋ ಈಗ ನಿನಗೆ ನನ್ನ ಧ್ವನಿನೂ ಕೇಳಿಸ್ತಿದ್ಯಾ? ಅಂದ್ರೆ ನೀನು ಸ್ಟೇಜ್ 3 ಅಲ್ಲಿ ಇದೆಯಾ. ಒಂದು ವೇಳೆ ನಿನಗೆ ನನ್ನ ಮದುವೆ ಆಗ್ಲೇಬೇಕು ಅನ್ನೋ ಆಸೆ ಇದ್ರೆ ಈಗ ನಿನಗೆ ನಮ್ಮ ಅಮ್ಮನೂ ಕಾಣಿಸ್ತಾರೆ ಅಂತಾನೆ. ಆಗ ಸತ್ಯ, ಚೆನ್ನೈಯಲ್ಲಿರುವ ನಿಮ್ಮಮ್ಮ ನಮ್ಮನೇಲಿ ಹೇಗೆ ಕಾಣಿಸ್ತಾರೆ ಎಂದಾಗ ಬೇಕಿದ್ರೆ ಹೊರಗಡೆ ಹೋಗಿ ನೋಡು ಅಂತ ಹೇಳ್ತಾನೆ. ಸತ್ಯ ಹೋಗಿ ನೋಡಿದ್ರೆ ಇವರ ಅಮ್ಮನೂ ಕಾಣಿಸ್ತಾರೆ. ಇದನ್ನೆಲ್ಲ ನೋಡಿ ನಿಜವಾಗ್ಲೂ ನಂಬೆ ಬಿಟ್ಟಿರ್ತಾಳೆ. ಹೀಗೆ ಯಾಮಾರಿಸ್ತಾ ಕೊನೆಗೂ ಇವನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೆ. ನಂತರ ಇಬ್ಬರ ನಡುವೆ ಪ್ರೀತಿ ಶುರು ಆಗುತ್ತೆ. ಇದಾದ ಮೇಲೆ ಒಂದು ದಿನ ಆತ್ರೇಯ ತಾನು ಸೇತುರಾಮನ್ ಎಂದು ಹೇಳಿಕೊಂಡು ಇವರ ಮನೆಗೆ ಬಂದು, ತಾನು ಮಣಿಯ ಅಪ್ಪ, ಇಷ್ಟು ವರ್ಷಗಳ ಕಾಲ ಅವನನ್ನು ನೋಡ್ಕೊಳ್ಳೋಕೆ ಆಗ್ಲಿಲ್ಲ, ಸಾಕೋಕೂ ಆಗಿಲ್ಲ. ನನಗೆ ಮಾತು ಕೊಟ್ಟ ಹಾಗೆ ಈ ತಾಯಿ ನನ್ನ ಮಗನನ್ನ ಚೆನ್ನಾಗಿ ಬೆಳೆಸಿದ್ದಾಳೆ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಲ್ಲ ಅಂತ ಭಾವನಾತ್ಮಕವಾಗಿ ಮಾತನಾಡ್ತಾನೆ. ಈಗಾಗಲೇ ಮಣಿ ಇವನನ್ನ ತನ್ನ ತಂದೆ ಅಂತ ನಂಬಿದ್ದ ಕಾರಣ, ಅದೂ ಅಲ್ಲದೆ ಇವನ ನಟನೆಯನ್ನ ನೋಡಿ ಸ್ವಂತ ಒಡ ಹುಟ್ಟಿದ ತಮ್ಮ ಮತ್ತು ತಮ್ಮನ ಹೆಂಡತಿಯನ್ನ ಕೊಲ್ಲುವ ಅಣ್ಣ ಅವನೆಂತ ನೀಚ ಎಂದು ಆತ್ರೇಯನ ಬಳಿಯೇ ಆತ್ರೇಯನಿಗೆ ಬೈತಾರೆ. ಆಗ ಆತ್ರೇಯ, ನಾನು ಬದುಕಿದ್ದು ಸತ್ತ ಹಾಗೆ ಇದ್ದೇನೆ, ನನಗೆ ಅಂತ ಯಾರು ಇಲ್ಲ. ನಾನು ಕಳೆದುಕೊಂಡ 26 ವರ್ಷ ನನ್ನ ಮಗನ ರೂಪದಲ್ಲಿ ಕಾಣಿಸ್ತಿದೆ. ಚಿಂತೆ ಇಲ್ಲ, ಅವನೊಬ್ಬ ಚೆನ್ನಾಗಿದ್ದಾನಲ್ಲ, ನನ್ಗೆ ಅಷ್ಟೇ ಸಾಕು. ಇನ್ನು ಮುಂದೆ ಹೇಗೋ ಸಮಯ ಕಳಿತೀನಿ ಅಂತ ಹೊರಡೋಕೆ ಸಿದ್ಧ ಆದಾಗ ಮಣಿಯ ತಾತ, ನೀವು ಎಲ್ಲಿಗೂ ಹೋಗೋದ್ ಬೇಡ. ಇಲ್ಲಿವರೆಗೂ ಯಾರು ಇಲ್ಲದೆ ತುಂಬಾ ನೋವನ್ನು ಅನುಭವಿಸಿದ್ದೀರಾ. ಈಗ ನಿಮಗೆ ನಾವಿದ್ದೇವೆ. ನೀವು ಈ ಕುಟುಂಬದಲ್ಲಿ ಒಬ್ಬರು. ನಿಮ್ಮ ಮಗ ನನ್ನ ಮೊಮ್ಮಗನಾದ ಮೇಲೆ ಈ ಕುಟುಂಬದಲ್ಲಿ ನಿಮಗೂ ಸ್ಥಾನವಿದೆ. ದಯವಿಟ್ಟು ನೀವು ನಮ್ಮ ಜೊತೆಯಲ್ಲಿ ಇರಿ ಅಂತ ಹೇಳಿ ತಮ್ಮ ಮನೆಯಲ್ಲೇ ಇರಿಸ್ಕೋತಾರೆ. ಅಂತೂ ಆತ್ರೇಯ ಸೇತುರಾಮ್ ತರ ನಟನೆ ಮಾಡಿ ಎಲ್ಲರಿಗೂ ನಂಬಿಸಿ ತಾನು ಅಂದುಕೊಂಡ ಹಾಗೆ ಅದೇ ಮನೆಯಲ್ಲಿ ಉಳ್ಕೊಳ್ತಾನೆ. ಇಡೀ ಊರಿಗೆ ದೊಡ್ಡ ಕುಟುಂಬ ಆದ್ರಿಂದ ಒಂದು ಸಲ ಆ ಊರಲ್ಲಿ ಇದ್ದ ಶಾಲೆ ಮೇಲೆ ಮಳೆ ಜೋರಾಗಿ ಒಂದು ಉರುಳಿ ಹೋಗಿರುತ್ತೆ. ಆಗ ಊರಿನ ಜನ, ಈಗಾಗಲೇ ಮುರಿದು ಬಿದ್ದಿದ್ದ ಶಾಲೆ ಈಗ ಮರ ಬಿದ್ದು ಪೂರ್ತಿಯಾಗಿ ನೆಲಕಚ್ಚಿದೆ, ದಯವಿಟ್ಟು ಹಣ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬಂದಿರ್ತಾರೆ. ಇದನ್ನ ಕೇಳಿಸಿಕೊಂಡ ಆತ್ರೇಯ ಶಾಲೆಯನ್ನ ಮತ್ತೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಬಹುದು ಅಂತ ಕೇಳ್ತಾನೆ. ಊರಿನ ಜನ 1.5 ಕೋಟಿ ಆಗಬಹುದು ಅಂದಾಗ, ಸರಿ ಅಷ್ಟು ಹಣವನ್ನ ನಾನ್ ಕೊಡ್ತೀನಿ, ಶಾಲೆಯನ್ನ ಮೊದಲಂತೆ ಕಟ್ಟಿಸ್ಕೊಳ್ಳಿ ಅಂತಾನೆ. ಇದರಿಂದ ಊರಿನವರು ತುಂಬಾ ಖುಷಿ ಆಗ್ತಾರೆ. ಆದ್ರೆ ಮಣಿ ತಾತ, ಇದೆಲ್ಲ ನೀವ್ ಯಾಕೆ ಮಾಡ್ತೀರಾ ಬಿಡಿ, ನಮ್ಮ ಕೈಲಾದಷ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಅದೆಲ್ಲ ಮಣಿ ಹಣ ತಾನೆ, ಪರವಾಗಿಲ್ಲ ಅಂತ ಹೇಳಿ ದುಡ್ಡು ಕೊಡೋಕೆ ಒಪ್ಕೊಂಡು ಚೆಕ್ ಸಿಗ್ನೇಚರ್ ಮಾಡಿ ಸತ್ಯನ ಕೈಲಿ ಕೊಡ್ತೀನಿ ಅಂತ ಸತ್ಯನ ಕರ್ಕೊಂಡು ಹೋಗ್ತಾನೆ. ಚೆಕ್ ಸಿಗ್ನೇಚರ್ ಮಾಡಿದಾಗ ಮರೆತು ಆತ್ರೇಯ ಎಂದು ಸೈನ್ ಮಾಡ್ಬಿಡ್ತಾನೆ. ಇದನ್ನ ಗಮನಿಸಿದ ಸತ್ಯಳಿಗೆ ಇವರು ಹೇಳಿದ್ದೆಲ್ಲ ಸುಳ್ಳು, ಇವನೇ ಆತ್ರೇಯ, ತಾನು ಸೇತುರಾಮನ್ ಎಂದು ಹೇಳಿದ್ದೆಲ್ಲ ಸುಳ್ಳು ಎಂದು ಗೊತ್ತಾಗುತ್ತೆ. ತಕ್ಷಣ ಇದನ್ನ ಮಣಿಗೆ ಹೇಳಲು ಸತ್ಯ ಓಡಿ ಹೋದಾಗ ಅವಳನ್ನ ಚೇಸ್ ಮಾಡಿಕೊಂಡು ಬಂದ ಆತ್ರೇಯ ಮಣಿ ರೂಮಿಂದ ಹೊರಗಡೆ ಬಂದ ತಕ್ಷಣ ಉದ್ದೇಶಪೂರ್ವಕವಾಗಿ ಮೇಲಿಂದ ಬಿದ್ದು ಬಿಡ್ತಾನೆ. ಗಾಬರಿಯಿಂದ ಇವನ ಬಳಿ ಓಡಿ ಬಂದ ಮಣಿ ತಕ್ಷಣ ಟೈಮ್ ಮಿಷಿನ್ ಇಂದ 5 ನಿಮಿಷ ಹಿಂದೆ ಹೋಗ್ತಾನೆ. ಆಗ ತಾನು ಮಿಸ್ ಆಗಿ ಆತ್ರೇಯ ಎಂದು ಸಿಗ್ನೇಚರ್ ಮಾಡಿದ ಚೆಕ್ಕಿಗೆ ಸೇತುರಾಮನ್ ಎಂದು ಸೈನ್ ಮಾಡಿ ತಾನು ಮಾಡಿದ ತಪ್ಪನ್ನು ತಿದ್ದಿ ಬಿಡ್ತಾನೆ. ಅದೇ ರಾತ್ರಿ ಮಣಿ ಸತ್ಯಳಿಗೆ ಚಮಕ್ ಕೊಡಲು ಆತ್ರೇಯನ ವೇಷದಲ್ಲಿ ವೀಲ್ ಚೇರ್ ಮೇಲೆ ಕುಳಿತು ಸತ್ಯ ರೂಮ್ ಬಳಿ ಬರ್ತಾನೆ. ಸತ್ಯ, ಏನಂಕಲ್ ಇಷ್ಟೊತ್ತಲ್ಲಿ ಬಂದಿದ್ದು ಅಂತ ಕೇಳಿದಾಗ ಮಣಿ ನಡವಳಿಕೆ ನೋಡಿದ್ರೆ ನಿನ್ನ ತುಂಬಾ ಪ್ರೀತಿಸಿದಾನೆ ಅಂತ ಕಾಣುತ್ತೆ. ಅವನ ಮೇಲೆ ನಿನಗೂ ಇಷ್ಟ ಇದ್ರೆ ನಾಳೆ ನಿಮ್ಮ ಮನೆಯವ್ರ ಜೊತೆ ಮಾತನಾಡ್ಲಾ ಅಂತ ಕೇಳ್ತಾನೆ. ಆಗ ಸತ್ಯ ನಾಚ್ಕೊಂಡು ಸರಿ ಅಂಕಲ್ ಅಂತ ಹೇಳಿ ರೂಮ್ ಒಳಗೆ ಹೋಗ್ಬಿಡ್ತಾಳೆ. ಇದನ್ನ ಕೇಳಿ ಮಣಿ ಖುಷಿಯಿಂದ ಚೇರಿಂದ ಎದ್ದು ಕುಣಿತಿದ್ದಾನೆ. ಇದನ್ನ ದೂರದಿಂದ ಗಮನಿಸಿದ ಮಿತ್ರ ಸರ್ ಎಂದು ಕೂಗುತ್ತಾ ಬರ್ತಾನೆ. ಆಗ ಮಣಿ ಆತ್ರೇಯನ ಹಾಗೆ ಚೇರ್ ಮೇಲೆ ಕುಳಿತು ಬಿಡ್ತಾನೆ. ಚೇರ್ ಹತ್ರ ಬಂದ ಮಿತ್ರ, ಇಲ್ಲಿ ಇರುವುದು ತನ್ನ ಬಾಸ್ ಆತ್ರೇಯ ಅಲ್ಲ ಮಣಿ ಎಂದು ಗೊತ್ತಿದ್ರು, ಅಲ್ಲ ಸರ್, ಮನಸ್ಸಿನಲ್ಲಿ ಇಷ್ಟು ನೋವನ್ನ ಇಟ್ಕೊಂಡು ಎಲ್ಲರ ಮುಂದೆ ಸಂತೋಷವಾಗಿ ಇರೋ ತರ ಹೇಗಿದ್ದೀರಾ? ಇನ್ನು ಕೆಲವು ದಿನಗಳಲ್ಲಿ ನೀವು ಬದುಕುವುದಿಲ್ಲ ಎಂಬುದನ್ನು ಇಷ್ಟು ಈಸಿಯಾಗಿ ಹೇಗೆ ತೆಗೆದುಕೊಂಡಿದ್ದೀರಾ? ಈ ವಿಷಯ ನಿಮ್ಮ ಮಗ ಮಣಿಗೆ ಗೊತ್ತಾಗಬೇಕು ಸರ್. ಎಷ್ಟೇ ಆದ್ರೂ ಅವನು ನಿಮ್ಮ ಮಗ, ಒಬ್ಬ ಟ್ಯಾಲೆಂಟೆಡ್ ವಾಚ್ ಮೆಕ್ಯಾನಿಕ್. ನೀವು ಒಂದು ಮಾತು ಹೇಳಿದ್ರೆ ಅವನು ಹೇಗಾದ್ರೂ ಮಾಡಿ ಆ ವಾಚ್ ನ 26 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗುವ ಹಾಗೆ ರೆಡಿ ಮಾಡೇ ಮಾಡ್ತಾನೆ. ಅವನಿಗೂ ತನ್ನ ತಾಯಿಯನ್ನ ನೋಡ್ಬೇಕು, ತನ್ನ ತಂದೆಯನ್ನ ಒಳ್ಳೆ ಸ್ಥಿತಿಯಲ್ಲಿ ನೋಡ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನೀವು ಒಂದು ಮಾತು ಹೇಳ್ಬಹುದಲ್ಲ, ಆದ್ರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾಳೆ ಮನೆ ಬಿಟ್ಟು ಹೊರಟು ಹೋಗುವ ಆಲೋಚನೆ ಯಾಕೆ ಮಾಡಿದ್ರೆ ಅಂತ ನನಗೆ ಗೊತ್ತಿಲ್ಲ. ಕ್ಷಮಿಸಿ ಸರ್, ನಿಮ್ಮ ವಿಷಯದಲ್ಲಿ ತುಂಬಾ ಇಂಟರ್ಫಿಯರೆನ್ಸ್ ಆಗ್ತಿದ್ದೀನಿ, ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಂತ ಹೇಳಿ ಗುಡ್ ನೈಟ್ ಹೇಳಿ ಹೊರಟ್ಬಿಡ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡ ಮಣಿ ಕಷ್ಟಪಟ್ಟು ಎಲ್ಲಾ ರೀತಿ ಯೋಚನೆ ಮಾಡಿ ಆ ಟೈಮ್ ಮೆಷಿನ್ ಅನ್ನ 26 ವರ್ಷ ಹಿಂದೆಗೆ ಕರೆದುಕೊಂಡು ಹೋಗುವ ಹಾಗೆ ರೆಡಿ ಮಾಡೇ ಬಿಡ್ತಾನೆ. ಮಾರನೇ ದಿನ ಆತ್ರೇಯರು
ಇರೋ ಜಾಗಕ್ಕೆ ಬಂದು ಭಾವನಾತ್ಮಕವಾಗಿ, ಅಪ್ಪ ನಾನು ಈ ವಾಚ್ ನ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ರೆಡಿ ಮಾಡಿದ್ದೀನಿ. ಈ ವಾಚ್ ಅಲ್ಲಿ ಎಷ್ಟು ಗಂಟೆಗೆ ಹೋಗಬೇಕು ಅನ್ನುವ ನೀಡಲ್ ಸೆಟ್ಟಿಂಗ್ ಇತ್ತು, ಆದ್ರೆ ಯಾವ ಪ್ರತ್ಯೇಕ ದಿನಕ್ಕೆ ಹೋಗಬೇಕು ಎಂದು ಕೂರಿಸಲು ಡೇಟ್ ಆಪ್ಷನ್ ಇರಲಿಲ್ಲ. ನಾನೀಗ ಅದನ್ನ ಹಾಕಿದ್ದೀನಿ. ಈಗ ನೀವು ಅಂದುಕೊಂಡ ಡೇಟ್ಗೆ ಅಂದುಕೊಂಡ ಟೈಮ್ಗೆ ಈ ಟೈಮ್ ಮೆಷಿನ್ ಇಂದ ಟೈಮ್ ಟ್ರಾವೆಲ್ ಮಾಡಬಹುದು ಅಂತ ಹೇಳ್ತಾನೆ. ಆಗ ಆತ್ರೇಯ, ಯಾಕಪ್ಪ ಇಷ್ಟು ಕಷ್ಟಪಟ್ಟೆ, ನಾನು ಕೇಳಿದ್ನ ರೆಡಿ ಮಾಡ್ಕೊಡು ಅಂತ, ಇದರಿಂದ ನಾನು ತುಂಬಾ ಕಳ್ಕೊಂಡಿದ್ದೇನೆ, ಈಗ ನನಗೆ ಇದರ ಅವಶ್ಯಕತೆ ಇರಲಿಲ್ಲ ಅಂತ ನಾಟಕದ ಮಾತುಗಳನ್ನ ಆಡ್ತಾ ಹತ್ರ ಬಂದು ವಾಚ್ ಇಸ್ಕೊತಾನೆ. ಆಗ ಮಣಿ, ಅಪ್ಪ ಈಗ ನೀವು ಇದರಲ್ಲಿ ನೀವು ಅಂದುಕೊಂಡ ಹಾಗೆ 26 ವರ್ಷ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಹೋಗಬಹುದು, ಅಂದ ಹಾಗೆ ಯಾವ ಡೇಟಿಗೆ ಹೋಗ್ಬೇಕು ಅಂತ ನೆನಪಿದೆಯಾ ಅಂತ ಕೇಳ್ತಾನೆ. ವಾಚ್ ಇಸ್ಕೊಂಡು ಹಾಗೆ ಹಿಂದೆ ಹೋದ ಆತ್ರೇಯ, ಯಾರೋ ನಿಮ್ಮಪ್ಪ, ನಾನು ಆತ್ರೇಯ ಕಣೋ ಅಂತ ತನ್ನ ನಿಜವಾದ ಮುಖಾನ ಬಯಲ್ ಮಾಡ್ತಾನೆ. ಯಾವ ದಿನಕ್ಕೆ ಹೋಗ್ಬೇಕು ಅಂತ ಡೇಟ್ ನೆನಪಿದೆಯಾ ಅಂತ ನನ್ನನ್ನ ಕೇಳ್ತಿದೀಯ, ಅದನ್ನ ಹೇಗೋ ಮರೆಯಕ್ಕಾಗತ್ತೆ. ಜನವರಿ 13, 1990 ಸಂಜೆ 5 ಗಂಟೆ ಆ ಸಮಯ ಆ ಟೈಮ್ ಮೆಷಿನ್ ಬಳಸಿ ನಾನು ದೇವರಾಗೋಕೆ ಹೊರಟಿದ್ದೆ. ಆದ್ರೆ ನನಗೆ ನಿರಾಸೆಯಾಗಿ ಈ ಗತಿ ಬಂದಿತ್ತು. ಅಂತ ದಿನಾನ ನಾನು ಹೇಗ್ ಮರೀಲಿ? ಸೇತುರಾಮನ್ ಮತ್ತು ನಿನ್ನ ಅಮ್ಮ ಇಬ್ಬರು ಸತ್ತ ದಿನಾಂಕ, ಆ ದಿನವನ್ನ ನಾನು ಹೇಗ್ ಮರೀಲಿ? ಇಷ್ಟಕ್ಕೂ ನಿನ್ನ ತಂದೆ ತಾಯಿನ ಯಾರು ಕೊಂದ್ರು ಅಂತ ನಿನಗೆ ಗೊತ್ತಾ? ಕೊಂದಿದ್ದೆ ನಾನು. ಇಷ್ಟು ದಿನ ಆಡಿದ ನಾಟಕ ಎಲ್ಲ ಹೇಗಾದ್ರೂ ಮಾಡಿ ಈ ವಾಚ್ ನ ನಿನ್ನ ಕೈಯಿಂದ ವರ್ಷಗಳಷ್ಟು ಹಿಂದಕ್ಕೆ ಹೋಗುವ ಹಾಗೆ ರೆಡಿ ಮಾಡಿಸಿ ನಾನು ಗಿಟ್ಟಿಸಿಕೊಳ್ಳುವುದಕ್ಕೆ ಅಂತಾನೆ. ಈಗ ನಾನು ಮತ್ತೆ ಹೋಗ್ತೀನಿ, ಅದೇ ದಿನ ಅದೇ ಸಮಯಕ್ಕೆ ಮತ್ತೆ ವಾಪಸ್ ಹಿಂದಿರುಗಿ ನನ್ನನ್ನ ಈ ಸ್ಥಿತಿ ತಂದ ನಿನ್ನ ತಂದೆ ತಾಯಿನ ಮತ್ತೆ ಕೊಲ್ತೀನಿ. ಒಬ್ಬ ವೈರಿನ ಎರಡೆರಡು ಸಲ ಕೊಲ್ಲುವ ಅವಕಾಶ ಈ ಪ್ರಪಂಚದಲ್ಲಿ ಯಾರಿಗೆ ಸಿಗುತ್ತೆ ಹೇಳು, ಆದ್ರೆ ನನಗೆ ಸಿಕ್ಕಿದೆ ಅಂತ ಹೇಳಿ ತಕ್ಷಣ ವಾಚ್ ತೆಗೆದುಕೊಂಡು ಡೇಟ್ ಸೆಟ್ ಮಾಡೋಕೆ ನೋಡ್ತಾನೆ. ಆಗ ಆ ವಾಚ್ ವರ್ಕ್ ಆಗಲ್ಲ. ಮತ್ತೆ ಟ್ರೈ ಮಾಡ್ತಾನೆ, ವರ್ಕ್ ಆಗಲ್ಲ. ಆಶ್ಚರ್ಯದಿಂದ ಮಣಿ ಕಡೆ ನೋಡಿದ್ರೆ ಮಣಿ ನಗುತ್ತಾ ಸ್ಟೈಲ್ ಆಗಿ ಅವನ ಮುಂದೆ ಕೂತ್ಕೊಂಡು, ನೀನು ಸೇತುರಾಮನ್ ಅಣ್ಣ ಆದ್ರೆ ನಾನು ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ, ನೀನು ನನ್ನ ತಂದೆ ಅಲ್ಲ ಅಂತ ನನಗೆ ನೀನ್ ನಮ್ಮ ಮನೆಗೆ ಬಂದಾಗಲೇ ಗೊತ್ತಾಗಿತ್ತು. ನನ್ನ ಅಪ್ಪ ಅಮ್ಮ ಮತ್ತು ನಾನು ಇರುವ ಫೋಟೋದಲ್ಲಿ ನಮ್ಮ ಅಪ್ಪನ ಕೈಯಲ್ಲಿ 6 ಬೆರಳಿದ್ದಾವೆ, ಆದರೆ ನಿನಗೆ 5 ಬೆರಳಿದೆ. ಇದನ್ನೆಲ್ಲ ನಾನು ಅವತ್ತೇ ಗಮನಿಸಿದ್ದೆ. ಈ ಟೈಮ್ ಮೆಷಿನ್ ಇಂದ 26 ವರ್ಷ ಹಿಂದಕ್ಕೆ ಹೋಗಬಹುದು ಅಂತ ನನಗೂ ಗೊತ್ತು, ಆದ್ರೆ ಯಾವ ಡೇಟಿಗೆ ಯಾವ ಸಮಯಕ್ಕೆ ಹೋಗ್ಬೇಕು ಅಂತ ಗೊತ್ತಿರ್ಲಿಲ್ಲ. ಅದನ್ನ ನಿನ್ನ ಬಾಯಿಂದ ಬಿಡಿಸ್ಬೇಕು ಅಂತಾನೆ ನಿನ್ನ ಕೈಗೆ ಡಮ್ಮಿ ವಾಚ್ ಕೊಟ್ಟೆ. ನೀನ್ ಎಂತ ದಡ್ಡ ಅಂದ್ರೆ ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕೋ ಮುಂಚೆನೆ ಎಲ್ಲ ನಿಜ ಹೇಳ್ಬಿಟ್ಟೆ. ಈಗ ನಾನು ಹೋಗ್ತೀನಿ, ನಾನು ಹೋಗಿ ನನ್ನ ಅಪ್ಪ ಅಮ್ಮನನ್ನ ಕಾಪಾಡ್ಕೋತೀನಿ. ಅಷ್ಟೇ ಅಲ್ಲ, ನನ್ನ ಸಾಕಿದ ಅಮ್ಮನ ಹಣೆ ಬರಹನ ಬದಲಾಯಿಸ್ತೀನಿ ಅಂತ ಹೇಳಿ ನಗ್ತಾ ಈಗ ತನ್ನ ಹತ್ತಿರ ಇರುವ ಅಸಲಿ ವಾಚ್ ಅಲ್ಲಿ ಆತ್ರೇಯ ಹೇಳಿದ ಡೇಟ್ ಅನ್ನ ಸೆಟ್ ಮಾಡೋಕೆ ಮುಂದಾಗ ತಕ್ಷಣ ಆತ್ರೇಯ ಬಂದು ವಾಚ್ ಮುಟ್ಬಿಡ್ತಾನೆ. ಈಗ ಕತೆ 1990ಕ್ಕೆ ಶಿಫ್ಟ್ ಆಗುತ್ತೆ. ಯಾಕಂದ್ರೆ ಅಂದುಕೊಂಡ ಹಾಗೆ ಮಣಿ 1990ಕ್ಕೆ ಟೈಮ್ ಟ್ರಾವೆಲ್ ಮಾಡಿದ್ದಾನೆ. ಅದೇ ಸಮಯಕ್ಕೆ ಮುಟ್ಟಿದ ಕಾರಣ ಆತ್ರೇಯನು ಬಂದಿದ್ದಾನೆ. ಈಗ ಆತ್ರೇಯನಿಗೆ ಎಲ್ಲಿಲ್ಲದ ಖುಷಿ. ತನ್ನ ಹಳೆಯ ಯೌವನ, ದೇಹ, ಸೌಂದರ್ಯ, ಆರೋಗ್ಯ ಎಲ್ಲವೂ ಮರಳಿ ಬಂದಿದೆ. ತನ್ನ ಕಾಲುಗಳಲ್ಲಿ ಸ್ವಾಧೀನ ಇದೆ. ಇದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಈ ಕಡೆ ಅದೇ ಟೈಮ್ಗೆ ಸೇತುರಾಮನ್ ವಾಚ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ವಾಚ್ ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ವಾಚ್ ಇದ್ದ ಜಾಗ ಬಂದು ನೋಡಿದ್ರೆ ಅಲ್ಲಿ ವಾಚ್ ಇಲ್ಲ. 2016ರಿಂದ 1990ಕ್ಕೆ ಟೈಮ್ ಟ್ರಾವೆಲ್ ಮಾಡಿರೋದು ಮಣಿಯಾಗಿದ್ರಿಂದ ಈ ವಾಚ್ ಮಣಿ ಕೈಯಲ್ಲಿದೆ. ಈ ಕಡೆ ಸೇತುರಾಮನ್ ಹುಡುಕಾಡ್ತಿದ್ರೆ ಹೆಂಡತಿ ಪ್ರಿಯಾ ಮಗು ಕೈಯಲ್ಲಿ ವಾಚ್ ಇಟ್ಟು ಅಲ್ಲೆಲ್ಲ ಹುಡುಕಾಡ್ತಿದ್ದೀರಾ ಅಂತ ಕರೀತಾಳೆ. ಇದನ್ನ ಕೇಳಿ ಸೇತುರಾಮನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈಗ 2 ನಿಮಿಷದ ಮುಂಚೆ ನನ್ನ ಕಣ್ಮುಂದೆ ಇದ್ದ ವಾಚ್ ನನ್ನ ಮಗನ ಕೈಗೆ ಹೇಗೆ ಹೋಯ್ತು ಅನ್ಕೊಂಡು ಹೋಗಿ ನೋಡಿದ್ರೆ ಮಗು ಕೈಲಿ ವಾಚ್ ಇದೆ. ವಾಚ್ ಕೈಗೆ ಎತ್ತುಕೊಂಡು ನೋಡಿದ್ರೆ ಅದರಲ್ಲಿ ತಾನು ಅನ್ವೇಷಣೆ ಮಾಡದೇ ಇರುವಂತಹ ಡೇಟ್ ಸಿಸ್ಟಮ್ ಇದೆ. ಇದರಿಂದ ಸೇತುರಾಮನ್ಗೆ ತನ್ನ ಮಗ 2016ರಿಂದ ಟೈಮ್ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದಿರುವುದಾಗಿ ಗೊತ್ತಾಗುತ್ತೆ. ಇಡೀ ವಿಶ್ವದಲ್ಲಿ ನನ್ನ ಮಗ ಮೊದಲನೇ ಬಾರಿ ಟೈಮ್ ಟ್ರಾವೆಲಿಂಗ್ ಮಾಡಿದ್ದಾನೆ ಅಂತ ಖುಷಿಯಿಂದ ಗರ್ವದಿಂದ ತನ್ನ ಹೆಂಡತಿ ಹತ್ರ ಹೇಳ್ಕೊತಾನೆ. ಆದ್ರೆ ಸೇತುರಾಮನ್ಗೆ ಕಾಡ್ತಿರುವ ಡೌಟ್ ಅಂದ್ರೆ 2016ರಿಂದ ಪ್ರತ್ಯೇಕವಾದ ಇದೇ ದಿನಾಂಕಕ್ಕೆ ತನ್ನ ಮಗ ಯಾಕೆ ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದಾನೆ, ನಮಗೆ ಏನೋ ಹೇಳೋಕೆ ಹೊರಟಿದ್ದಾನೆ, ಏನಿರಬಹುದು ಅಂತ ಗೆಸ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದ ಆತ್ರೇಯ ಈ ಬಿಲ್ಡಿಂಗ್ ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿ ಖುಷಿ ಮನೆ ಒಳಗೆ ಬರ್ತಿದ್ದಾನೆ. ಸೇತುರಾಮನ್ ಮತ್ತೆ 2016ಕ್ಕೆ ಟೈಮ್ ಟ್ರಾವೆಲ್ ಮಾಡಿ ತನ್ನ ಮಗ ಏನು ಹೇಳಕ್ಕೆ ಹೊರಟಿದ್ದಾನೆ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ರೆ ಬ್ಯಾಟರಿ ಡೆಡ್ ಅಂತ ಬರ್ತಿದೆ. ಕೈಲಿ ವಾಚ್ ಹಿಡ್ಕೊಂಡು ಚಾರ್ಜ್ ಮಾಡಲು ಎಲೆಕ್ಟ್ರಿಕ್ ಬೋರ್ಡ್ ಗೆ ಕೈ ಹಾಕಿದ್ರೆ ಎಲೆಕ್ಟ್ರಿಸಿಟಿ ಶಾಕ್ ಹೊಡಿತಿಲ್ಲ. ಯಾಕಂದ್ರೆ ಈಗಾಗಲೇ ಆತ್ರೇಯ ಎಲೆಕ್ಟ್ರಿಸಿಟಿ ಡಿಸ್ಕನೆಕ್ಟ್ ಮಾಡಿಸಿದ್ದಾನೆ. ಮನೆ ಒಳಗೆ ನುಗ್ಗಿ ಬಂದ ಆತ್ರೇಯ, ನನ್ನ ಪ್ರೀತಿಯ ಸಹೋದರನೇ ಎಲ್ಲಿದ್ದೀಯಾ, ನಿನಗೋಸ್ಕರ 26 ವರ್ಷ ಹಿಂದೆ ಬಂದಿದ್ದೀನಿ, ನಿನ್ನ ಬರ್ತ್ಡೇಗೆ ವಿಶ್ ಮಾಡಕ್ಕೆ ಬಂದಿದ್ದೀನಿ ಅಂತೆಲ್ಲ ಖುಷಿಯಿಂದ ಮಾತಾಡ್ತಾ, ಸೇತು ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದು ಮುತ್ತು ಕೊಟ್ಟು ಚಾಕುನಿಂದ ಚುಚ್ಚಿ ಚುಚ್ಚಿ ಸಾಯಿಸೋಣ ಅಂತ ಬಂದಿದ್ದೀನಿ, ಎಲ್ಲಿದ್ದೀಯಾ ಕಣ್ಮುಂದೆ ಬಾ ಅಂತ ಕರಿತಿದ್ದಾನೆ. ಆತ್ರೇಯನಿಗೆ ಹೆದರಿ ಗಂಡ ಹೆಂಡತಿ ಇಬ್ಬರು ಔದ್ಕೊಂಡಿರ್ತಾರೆ. ಆದ್ರೆ ಎಷ್ಟು ಕರೆದರೂ ಆಚೆ ಬರದೇ ಇದ್ದಾಗ ಆತ್ರೇಯ ನೈಸ್ ಆಗಿ, ನೀನು ಎಷ್ಟೇ ಆದ್ರೂ ನನ್ನ ಒಡ ಹುಟ್ಟಿದ ತಮ್ಮ ಅಲ್ವಾ, ನನಗೆ ಬೇಕಾಗಿರೋದು ಆ ವಾಚ್ ಮಾತ್ರ, ಅದನ್ನ ನನಗೆ ಕೊಟ್ಟುಬಿಡು, ನಾನು ನಿನಗೆ ನಿನ್ನ ಕುಟುಂಬಕ್ಕೆ ಏನು ಮಾಡೋದಿಲ್ಲ ಅಂತ ಕೂಗಿ ಹೇಳ್ತಾನೆ. ಇದನ್ನ ನಂಬಿ ಅಡಗಿಕೊಂಡಿದ್ದ ಸೇತುರಾಮನ್ ಆಚೆ ಬರ್ತಾನೆ. ಮತ್ತೆ ತನ್ನ ಬುದ್ಧಿಯನ್ನ ತೋರಿಸಿದ ಆತ್ರೇಯ, ನಾನು ಏನು ಹೇಳಿದ್ರು ನಂಬಿಡ್ತೀಯ ಅಲ್ವಾ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಹೊಡೆಯುತ್ತಾ ನಿನ್ನ ಮಗ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಸೇತುರಾಮನ್ ಬಾಯ್ ಬಿಡದೆ ಇದ್ದಾಗ ಮಗುವನ್ನು ಎಲ್ಲಿ ಬಚ್ಚಿಟ್ಟಿರ್ಬೋದು ಅಂತ ಹುಡುಕಾಡ್ತಾನೆ. ಆದ್ರೆ ಎಲ್ಲೂ ಸಿಗಲ್ಲ. ಆಗ ಸೇತುರಾಮನ್ನ, ನಿನ್ನನ್ನ ಸಾಯಿಸ್ಬಿಡ್ತೀನಿ, ಆ ವಾಚ್ ನನ್ನ ಹತ್ರ ಮಾತ್ರ ಇರ್ಬೇಕು ಅಂತ ಹೇಳಿ ಇನ್ನೇನು ಸಾಯಿಸೋಕೆ ಬರ್ಬೇಕಾದ್ರೆ ಮಗು ಅಳೋ ಸೌಂಡ್ ಕೇಳುತ್ತೆ. ಅಳುವ ಸೌಂಡ್ ಕಡೆ ನಡ್ಕೊಂಡು ಆತ್ರೇಯ ಹೋಗ್ಬೇಕಾದ್ರೆ ಈ ಹಿಂದೆ ಆ ಮರದ ಫ್ಲೋರ್ ಅಲ್ಲಿ ಆಸಿಡ್ ಲೀಕ್ ಆಗಿ ಹಲಗೆ ವೀಕ್ ಆಗಿದ್ರಿಂದ ಆತ್ರೇಯ ಅದರ ಮೇಲೆ ಕಾಲಿಟ್ಟ ತಕ್ಷಣ ಅದು ಒಡೆದು ಕೆಳಗೂ ಬೀಳದೆ ಮೇಲೂ ಹೊತ್ತಲಾಗದೆ ಪ್ರಾಣ ಸಂಕಟಕ್ಕೆ ಸಿಲುತ್ತಾನೆ. ಕೆಳಗಡೆ ಬಿದ್ರೆ ಇದರ ಮೇಲೆ ಬಿದ್ದು ಸಾಯ್ತಾನೆ,
ಮೇಲ್ಗಡೆ ಎತ್ತೋಕೆ ಪ್ರಯತ್ನಿಸಿದ್ರೆ ಆಗ್ತಾ ಇಲ್ಲ. ಆಗ ಸೇತು ಮಗುವನ್ನ ಎತ್ಕೊಂಡು ಹೊರಡೋಕೆ ಮುಂಚೆ ಮಗುವಿನ ತೊಟ್ಟಿಲಲ್ಲಿ ಕೌಂಟ್ ಡೌನ್ ಆನ್ ಮಾಡಿ ಆತ್ರೇಯನ ಕಡೆ ಉರುಳಿ ಬಿಡ್ತಾನೆ. ಆ ಸೌಂಡ್ ಕೇಳಿ ಬಾಂಬ್ ಇದೆ ಎಂದು ಆತ್ರೇಯ ಕೈ ಬಿಟ್ಬಿಡ್ತಾನೆ. ಆಗ ಅವನನ್ನ ಕಾಪಾಡೋಕೆ ಬಂದ ಸೇತು ಆತ್ರೇಯನನ್ನ ಕಾಪಾಡಿ ತಾನು ಸಾಯ್ತಾನೆ. ಇವನ ಕಡೆ ಉರುಳಿ ಬಂದ ತೊಟ್ಟಿಲು ಈ ಹಿಂದೆಯಂತೆಯೇ ಬ್ಲಾಸ್ಟ್ ಆಗದೆ ಚಮಕ್ ಕೊಡುತ್ತೆ. ಮತ್ತೆ ತನ್ನ ಯಾಮಾರ್ಸದ್ನಲ್ಲ ಅಂತ ಕೋಪದಿಂದ ಕಿರ್ಚ್ತಾನೆ. ಆ ಸೌಂಡ್ ಕೇಳಿ ಈ ಆಟೋಮೆಟಿಕ್ ತೊಟ್ಟಿಲು ಅವನ ಬಾಯಿಗೆ ನಿಪ್ಪಲ್ ಇಡುತ್ತೆ. ತನ್ನ ಹೆಂಡತಿ ಮಗುವನ್ನು ಕರ್ಕೊಂಡು ಹೊರಗಡೆ ಬಂದ ಸೇತುರಾಮನ್ ವಾಚ್ಮ್ಯಾನ್ ಕ್ಯಾಬಿನ್ ನಲ್ಲಿ ಪವರ್ ಇರುತ್ತೆ, ವಾಚ್ ಚಾರ್ಜ್ ಮಾಡ್ಕೊಂಡು ಬರ್ತೀನಿ ಅಂತ ವಾಚ್ಮ್ಯಾನ್ ಹೌಸ್ ಹತ್ರ ಬರ್ತಿದ್ದಂಗೆ ವಾಚ್ಮ್ಯಾನ್ ಇವನನ್ನ ಹೊಡೆದು ಬಿಡಿಸ್ತಾನೆ. ಇವನನ್ನ ಹಟ್ಟಿಸಿಕೊಂಡು ಬಂದ ಆತ್ರೇಯ ಗನ್ ಹಿಡಿದು ಬಂದು ಫಾರ್ ದ ಲಾಸ್ಟ್ ಟೈಮ್ ಆಯುಷ್ಮಾನ್ ಭವ ಅಂತ ಹೇಳಿ ಅವನ ಮೇಲೆ ಗುಂಡು ಹಾರಿಸ್ತಾನೆ. ಬುಲೆಟ್ ಗನ್ನಿಂದ ಆಚೆ ಬಂದ ತಕ್ಷಣ ಟೈಮ್ ಫ್ರೀಸ್ ಆಗುತ್ತೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ವಾಚ್ಮ್ಯಾನ್ ಸೇತುರಾಮನ್ ನ ಹೊಡೆದು ಕೆಳಗಡೆ ಬೀಳಿಸಿದಾಗ ಅವನ ಪಕ್ಕದಲ್ಲಿ ಎಲೆಕ್ಟ್ರಿಸಿಟಿ ವೈರ್ ಬಿದ್ದಿರುತ್ತೆ. ಈ ಮನೆಯ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅನ್ನ ಆತ್ರೇಯನ ಕಡೆ ಹುಡುಗರು ಕಟ್ ಮಾಡಿ ವೈರ್ ಅಲ್ಲೇ ಹಾಕಿರ್ತಾರೆ. ಆತ್ರೇಯ ಸೇತುರಾಮನ್ ಬಳಿ ಓಡಿ ಬರುವ ಗ್ಯಾಪ್ ಅಲ್ಲಿ ಸೇತು ಆ ವೈರ್ ನ ಹಿಡಿದು ಬಿಡ್ತಾನೆ. ತಕ್ಷಣ ವಾಚ್ ಚಾರ್ಜ್ ಆಗಿ ಆಕ್ಟಿವೇಟ್ ಆಗುತ್ತೆ. ಆಗ ಆತ್ರೇಯ ಶೂಟ್ ಮಾಡಿದ ತಕ್ಷಣ ಫ್ರೀಸಿಂಗ್ ಬಟನ್ ಒತ್ತಿ ಟೈಮ್ ಫ್ರೀಸ್ ಮಾಡಿರ್ತಾನೆ. ತಕ್ಷಣ ಗುಂಡು ಗಾಳಿಯಲ್ಲಿದ್ದ ಹಾಗೇನೆ ಎದ್ದು ಬಂದು ಅದಕ್ಕೆ ಗುರಿ ಸಿಗುವ ಹಾಗೆ ಆತ್ರೇಯನನ್ನ ಮಲಗಿಸಿ ತಾನು ಎಸ್ಕೇಪ್ ಆಗ್ಬಿಡ್ತಾನೆ. ಈಗ ಆತ್ರೇಯ ಹಾರಿಸಿದ ಗುಂಡು ಕೆಲವು ಸೆಕೆಂಡ್ಗಳ ನಂತರ ಆತ್ರೇಯನನ್ನೇ ಸುಡುತ್ತೆ. ಅಲ್ಲಿಂದ ಸೇತುರಾಮನ್ ಮತ್ತು ಹೆಂಡತಿ ಪ್ರಿಯ ಜಾಗ ಖಾಲಿ ಮಾಡ್ತಾರೆ. ನಂತರ ಪ್ರಿಯ, ಈ ಮೆಷಿನ್ ಇದ್ದಷ್ಟು ದಿನ ನಮಗೆ ಅಪಾಯವೇ, ನಮಗೆ ಇದೆಲ್ಲ ಬೇಡ, ನೆಮ್ಮದಿಯಾಗಿ ಬದುಕೋಣ, ದಯವಿಟ್ಟು ಇದನ್ನ ಬಿಸಾಡ್ಬಿಡಿ ಅಂತಾಳ. ಈ ಮಾತು ಸೇತುರಾಮನ್ಗೂ ಸರಿ ಅನಿಸಿ ಇಷ್ಟು ವರ್ಷ ಕಷ್ಟಪಟ್ಟು ಕಂಡು ಹಿಡಿದಿದ್ದ ವಾಚ್ ಅನ್ನ ಎಸೆದು ಬಿಡ್ತಾನೆ. ನಂತರ ಅಲ್ಲಿ ಸಾಗುತ್ತಿದ್ದ ಟ್ರೈನ್ ಅನ್ನ ಅಡ್ಡಗಟ್ಟಿ ಟ್ರೈನ್ ಹತ್ತುತ್ತಾರೆ. ಈ ಮೊದಲು ನಡೆದ ಘಟನೆಯಂತೆ ಆ ಟ್ರೈನ್ ಅಲ್ಲಿ ಮಣಿಯನ್ನ ಸಾಕಿದ ತಾಯಿ ಸಿಗ್ತಾಳೆ. ಆಕೆಯ ಮುಂದಿನ ಸೀಟ್ ನಲ್ಲಿ ಕುಳಿತಾಗ ಆಕೆ ಸ್ನೇಹಮಯವಾಗಿ ಮಾತನಾಡಿಸ್ತಾ ಏನ್ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾಳೆ. ಸೇತುರಾಮನ್ ನಿಜ ಹೇಳೋಕಾಗದೆ ತಾನು ಸೈನ್ಸ್ ಟೀಚರ್ ಅಂತ ಹೇಳ್ತಾನೆ. ಹಾಗಾದ್ರೆ ನಮ್ಮ ಊರಿಗೆ ಬನ್ನಿ, ನಮ್ಮ ತಂದೆ ಒಂದು ಶಾಲೆಯನ್ನ ಕಟ್ಟಿಸಿದ್ದಾರೆ, ಆ ಶಾಲೆಗೆ ಸೈನ್ಸ್ ಟೀಚರ್ ಆಗಿ ನೀವೇ ಬಂದು ಸೇರ್ಕೊಂಡು ಅಲ್ಲೇ ಸೆಟಲ್ ಆಗಬಹುದಲ್ಲ ಅಂತ ಕೇಳ್ತಾಳೆ. ಇದಕ್ಕೆ ಒಪ್ಪಿದ ಸೇತುರಾಮನ್ ಮತ್ತು ಹೆಂಡತಿ ಪ್ರಿಯ ಅಲ್ಲಿಂದ ಹೊಸ ಜೀವನ ಶುರು ಮಾಡ್ತಾರೆ. ಹೀಗೆ ಟೈಮ್ ಟ್ರಾವೆಲ್ ಮಾಡಿ ಬಂದ ಮಣಿ ಮಗುವಾಗಿದ್ದುಕೊಂಡೇ ಹಿಂದೆ ನಡೆದಿದ್ದ ತನ್ನ ಕುಟುಂಬದ ದುರಂತವನ್ನ ತಪ್ಪಿಸಿ ತನ್ನ ಕುಟುಂಬದ ಕಥೆಯನ್ನ ತಾನೇ ಮತ್ತೆ ಬರೆಯುತ್ತಾನೆ. ವೀಕ್ಷಕರೇ, ಇದಿಷ್ಟು ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ನ ಇಟ್ಕೊಂಡು ಮಾಡಿರೋ 24 ಸಿನಿಮಾದ ಕಥೆ. ಟೈಮ್ ಟ್ರಾವೆಲಿಂಗ್ ಅನ್ನೋದು ನಿಜಾನ? ನಾವು ಭೂತಕಾಲಕ್ಕೆ ಮರಳಿ ಹೋಗಿ ಆಗಿರುವ ತಪ್ಪುಗಳನ್ನ ಸರಿಪಡಿಸಬಹುದಾ ಅಥವಾ ಇದೆಲ್ಲ ಭ್ರಮೆನ, ಒಂದು ಕಾಲ್ಪನಿಕ ಕಥೆನ? ಯಾವುದರ ಬಗ್ಗೆನೂ ನಿಖರವಾಗಿ ಹೇಳುವುದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಟೈಮ್ ಟ್ರಾವೆಲಿಂಗ್ ಅನ್ನೋದು ಪ್ರೂವ್ ಆಗಿಲ್ಲ. ಅದು ಕೆಲವು ವಿಜ್ಞಾನಿಗಳ ಥಿಯರಿಯಲ್ಲಿ ಅಷ್ಟೇ ಉಳ್ಕೊಂಡಿದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ಸಿನಿಮಾ ಯಾವ್ದು ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಾಗಿ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಬೇರೆ ಭಾಷೆಯಲ್ಲಿ ನೀವು ನೋಡಿ ಅರ್ಥವಾಗದೇ ಇರೋ ಸಿನಿಮಾದ ವಿವರಣೆ ಬೇಕಂದ್ರೆ ಆ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.